ಪ್ರಿಯಾಂಕಾ ರಾಠೋಡ್. ವೀಕ್ಷಕರೇ, ತಮ್ಗೆಲ್ಲ ತಿಳಿದಿರೋ ಹಾಗೆ ನಾವು ಗೃಹಲಕ್ಷ್ಮಿ ಅನ್ನುವಂತಹ ಸರಣಿ ಸಂಚಿಕೆಯನ್ನ ಶುರು ಮಾಡಿದೀವಿ. ಅದೇ ರೀತಿ ಪ್ರತಿಯೊಬ್ಬ ಮಹಿಳೆಯನ್ನ ಅಂದ್ರೆ ವಿಶೇಷ ಸಾಧನೆ ಮಾಡಿದಂತ ಅಥವಾ ವಿಶೇಷ ಕ್ಷೇತ್ರಗಳಲ್ಲಿರುವಂತಹ ಮಹಿಳೆಯರನ್ನ ತಂದು ನಿಮ್ಮ ಮುಂದೆ ನಿಲ್ಲಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅದೇ ಲಿಸ್ಟ್ ನಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ನಿರ್ಮಲಾ ಭಟ್ಟಲ್ ಅನ್ನುವಂಥವ್ರು. ಹೌದು, ಇವರು ತುಂಬಾನೇ ವಿಶೇಷವಾದ ಒಂದು ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ಏನು ಅಂತ ಅಂದ್ರೆ ಮನೋವಿಜ್ಞಾನದ ಬಗ್ಗೆ. ಶೈಕ್ಷಣಿಕ ಮನೋವಿಜ್ಞಾನ, ಮಕ್ಕಳ ಮನಸ್ಥಿತಿ ಯಾವ ರೀತಿ ಇರುತ್ತೆ, ಮಹಿಳೆಯರ ಮನಸ್ಥಿತಿ ಯಾವ ರೀತಿ ಇರುತ್ತೆ, ಅದಕ್ಕೆ ಏನು ಮದ್ದು, ಯಾವ ರೀತಿ ಟ್ರೀಟ್ಮೆಂಟ್ ತಗೊಬೇಕು, ಯಾವ ಹಂತದಲ್ಲಿ ಟ್ರೀಟ್ಮೆಂಟ್ ತಗೊಬೇಕು, ಜೊತೆಗೆ ಕೆಲವೊಂದಿಷ್ಟು ಸೂಕ್ಷ್ಮ ವಿಚಾರಗಳ ಬಗ್ಗೆ ನಾವು ಚರ್ಚೆ ನಡೆಸಿದೀವಿ. ಮಾತಿನ ಭರಾಟೆಯಲ್ಲಿ ಕೆಲವೊಂದಿಷ್ಟು ವಿಷಯಗಳು ಬಂದಿದಾವೆ. ಅದೇನು ಇಂಟ್ರೆಸ್ಟಿಂಗ್ ವಿಷಯ ಅಂತೀರಾ, ಈ ವಿಡಿಯೋನ ಖಂಡಿತವಾಗ್ಲೂ ನೋಡಿ. ಎಸ್ ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಪ್ರತಿದಿನ ಕೂಡ ಒಬ್ಬೊಬ್ಬ ವಿಶೇಷ ಮಹಿಳೆಯನ್ನ ಅತಿಥಿಯನ್ನಾಗಿ ಕರೆಸಿ ನಮ್ಮ ಗೃಹಲಕ್ಷ್ಮಿ ಅನ್ನುವಂತ ಕಾರ್ಯಕ್ರಮದಲ್ಲಿ ಸಂಚಿಕೆನ ನಡೆಸ್ತಾ ಇದೀವಿ, ಸರಣಿ ಸಂಚಿಕೆನ ನಡೆಸ್ತಾ ಇದೀವಿ. ಇದಕ್ಕೆ ತಮ್ಮ ಬೆಂಬಲ ಕೂಡ ಸಿಗ್ತಾ ಇದೆ, ಬಹಳ ಖುಷಿಯಾದಂತಹ ವಿಚಾರ. ಇದೇ ರೀತಿ ತಮ್ಮ ಬೆಂಬಲ ನಮಗಿರ್ಲಿ ಅಂತ ಹೇಳ್ತಾ ಇವತ್ತು ನಮ್ಮೊಂದಿಗಿದ್ದಾರೆ ನಿರ್ಮಲಾ ಭಟ್ಟಲ್ ಅನ್ನುವಂಥವ್ರು. ಪ್ರಾಚಾರ್ಯರು, B.Ed ಕಾಲೇಜ್ಗೆ ಪ್ರಾಚಾರ್ಯರು ಇವರು. ಜೊತೆಗೆ ಮನೋವಿಜ್ಞಾನವನ್ನು ಕೂಡ ತುಂಬಾನೇ ಅಧ್ಯಯನ ಮಾಡಿದಂತವ್ರು. ಜೊತೆಗೆ ಕನ್ನಡ ಸಾಹಿತ್ಯವನ್ನು ಕೂಡ ಒಂದು ವಿಶೇಷ ರುಚಿಯನ್ನ ಹೊಂದಿರುವಂತವ್ರು. ಸೊ ಅಂತವ್ರು ನಮ್ಮೊಂದಿಗಿದ್ದಾರೆ ಇವತ್ತು. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಗೆ. ಎಸ್ ವೀಕ್ಷಕರು, ಇವಾಗ ಮಾತುಕತೆನ ಮುಂದುವರ್ಸೋಣ. ಮೇಡಮ್, ಇವಾಗ ಮನೋವಿಜ್ಞಾನ ಅಂತ ಬಂದ ತಕ್ಷಣ ಎಲ್ರಿಗೂ ಒಂದು ಕಾಮನ್ ಕ್ವೆಶನ್ ಬರುತ್ತೆ. ಅಂಡ್ ಇವಾಗ ತಾವು ಮಕ್ಕಳ ಮನೋವಿಜ್ಞಾನ ಬಗ್ಗೆ ಮಾತಾಡ್ತಿರ್ತಾರೆ, ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ. ಆದ್ರೆ ನಮ್ಮ ಕಾರ್ಯಕ್ರಮ ಗೃಹಲಕ್ಷ್ಮಿ ಅಂತ ಮಹಿಳೆಯರ ವಿಶೇಷ ಕಾರ್ಯಕ್ರಮ ಆದ್ದರಿಂದ ನಾವು ಹೆಚ್ಚಾಗಿ ಮಹಿಳೆಯರ ಮನೋವಿಜ್ಞಾನದ ಬಗ್ಗೆ ಡಿಸ್ಕಸ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಮೊದಲನೇ ಕ್ವಶನ್ ಏನ್ ಬರುತ್ತೆ ಅಂತಂದ್ರೆ, ಇಷ್ಟೆಲ್ಲ ಮನೋವಿಜ್ಞಾನದ ಬಗ್ಗೆ ತಾವು ತಿಳ್ಕೊಂಡಿರ್ತೀರಾ, ಅಧ್ಯಯನ ಮಾಡಿರ್ತೀರಾ. ಸೊ ಅದರಲ್ಲಿ ಮಹಿಳೆಯರು ಪ್ರತಿದಿನ ಎದುರಿಸುವಂತಹ ಮಾನಸಿಕ ತೊಂದರೆಗಳೇನು, ಅಂದ್ರೆ ಮಾನಸಿಕ ಆತಂಕಗಳು, ದ್ವಂದ್ವಗಳು ಅಂತ ಏನ್ ಹೇಳ್ತೀವಿ, ಅದ್ರ ಬಗ್ಗೆ ಒಂಚೂರು ನಮ್ಮ ವೀಕ್ಷಕರು ತಿಳಿಸ್ಕೊಡ್ತೀರಾ ಅಂತ. ಖಂಡಿತವಾಗ್ಲೂ. ಮನೋವಿಜ್ಞಾನ ಅನ್ನುವಂತಹ ವಿಷಯ ಏನು ಅಂತಂದ್ರೆ, ವ್ಯಕ್ತಿಯ ಹುಟ್ಟಿನಿಂದ ಸಾಯುವವರೆಗಿನ ವ್ಯಕ್ತಿಯ ವರ್ತನೆಗಳನ್ನ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರ ಆಗಿರೋದ್ರಿಂದ ಹಾಗಾಗಿ ನಾವು ಅದನ್ನ ಮನೋವಿಜ್ಞಾನ ಅಂತ ಹೇಳಕ್ಕಿರುತ್ತೆ. ಇಲ್ಲಿ ನೀವು ಕೇಳಿದ್ರಿ, ಮಹಿಳೆಯರ ದಿನನಿತ್ಯ ಜೀವನದಲ್ಲಿ ಎದುರಿಸುವಂತಹ ಸವಾಲುಗಳೇನು, ತೊಂದರೆಗಳೇನು, ಆತಂಕಗಳೇನು ಅಂತ ಕೇಳಿದ್ರಿ. ದಿನನಿತ್ಯ ಜೀವನದಲ್ಲಿ ಮಹಿಳೆ ಈ ಆತಂಕದಿಂದ ಹೊರಗೆ ಬಂದಿಲ್ಲ. ಪ್ರತಿಯೊಂದು ವಿಷಯಕ್ಕೂ ಆತಂಕವನ್ನು ಪಡ್ಕೊಳ್ತಾಳ. ಒಂದು ಅಧ್ಯಯನದ ಪ್ರಕಾರ ನಮ್ಮ ದೇಶದಲ್ಲಿ 10 ಮಿಲಿಯನ್ ಅಷ್ಟು ಜನ ಆತಂಕ ಅನ್ನುವಂತಹ ಒಂದು ಮನೋ ರೋಗಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಆತಂಕ ಅನ್ನುವಂತಹ ಮನೋರೋಗ ಇದೊಂದು ಕಾಮನ್ ಆಗಿರುವಂಥದ್ದು. ಇದು ನಮ್ಮಲ್ಲಿ ಹೇಗೆ ನೆಗಡಿ ಕಾಮನ್ ಎಲ್ಲರಿಗೂ ಬಂದು ಹೋಗ್ತದಲ್ಲ, ಆ ಥರ ಎಲ್ಲರಿಗೂ ಇರುವಂಥದ್ದು. ನಾನು ಒಂದಷ್ಟು ಸಣ್ಣ ಉದಾಹರಣೆಗಳೊಂದಿಗೆ ಆತಂಕ ಅಂದ್ರೆ ಏನು ಅಂತಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಗೃಹಿಣಿ ಅಡುಗೆ ಮನೇಲಿ ಹೋಗ್ತಾಳ, ಅವಳಿಗೆ ಒಂದು ದ್ವಂದ್ವ ಏನ್ ಅಡುಗೆ ಮಾಡ್ಲಿ ಅನ್ನೋಂತಷ್ಟು ಟೈಮಲ್ಲಿನೇ ಅವ್ರು ಡಿಸಿಷನ್ ತಗೊಳ್ಳಿಕ್ಕೆ ಆಗದೇ ಬಹಳಷ್ಟು ಸಮಯವನ್ನು ಕಳೆದ್ಬಿಡ್ತಾಳೆ. ಏನ್ ಮಾಡ್ಬೇಕು ಅನ್ನುವಂತ ಫರ್ಮ್ ಡಿಸಿಷನ್ ಇಲ್ಲದೆ ಇರುವಾಗ ಈ ಆತಂಕಗಳ ಸೃಷ್ಟಿ ಆಗ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಏನ್ ಅಡುಗೆ ಮಾಡ್ಲಿ, ಏನ್ ತಿಂಡಿ ಮಾಡ್ಲಿ, ಏನ್ ಪಲ್ಯ ಮಾಡ್ಲಿ, ಎಂತ ಸಾಂಬಾರ್ ಮಾಡ್ಲಿ, ಇಂಥ ವಿಷಯದಿಂದನೇ ಆತಂಕ ಶುರುವಾಗ್ತದೆ. ಆಮೇಲೆ ಯಾವ ಕೆಲಸ ಮೊದಲು ಮಾಡ್ಲಿ, ಯಾವ ಕೆಲಸ ನಂತರದಲ್ಲಿ ಮಾಡ್ಲಿ ಅನ್ನುವಾಗ ಆತಂಕ ಗೊಂದಲಗಳು ಶುರುವಾಗ್ತಾವೆ. ಇನ್ನು ಮಹಿಳೆಯರು ಹೊರಗೆ ಹೋಗ್ಬೇಕಾದಾಗ ತಮ್ಮ ಬಿರುವಿನ ಮುಂದೆ ನಿಂತ್ಕೊಂಡು ಕಪಾಟಿನ ಬಾಗ್ಲ ತೆಗೆದು ಸೀರೆ ಉಟ್ಕೋಬೇಕಾದ್ರೆ ಯಾವ ಸೀರೆ ಉಟ್ಕೋಬೇಕು ಅನ್ನುವಂತಹ ವಿಷಯದಲ್ಲಿ ಸಿಕ್ಕಾಪಟ್ಟೆ ಗೊಂದಲವನ್ನ, ಸುಂದರವಾದ ಗೊಂದಲ. ಅದಾದ್ಮೇಲೆ ಅವ್ರಿಗೆ ಗೊಂದಲ ಹೆಂಗಿರ್ತತಿ, ಎಲ್ಲಿವರೆಗೂ ಇರ್ತತಿ ಅಂತಂದ್ರೆ, ತಾನು ಉಟ್ಕೊಂಡ್ ಸೀರೆ ಚೆನ್ನಾಗೈತೋ ಇಲ್ಲೋ ಅನ್ನುವಂಥದ್ದು ಯಾವಾಗ ಅವ್ರಿಗೆ ಒಂದು ಆ ಗೊಂದಲದಿಂದ ಹೊರಗೆ ಬರ್ತಾರಂದ್ರೆ, ಬೇರೆ ಯಾರು ನೋಡಿ ಇವತ್ತಿನ ನೀವು ಉಟ್ಕೊಂಡ್ರೆ ಸೀರೆ ಚೆನ್ನಾಗೈತಿ ಅಂದಾಗ ಮಾತ್ರ ಅವ್ರ ಗೊಂದಲದಿಂದ ಹೊರಗೆ ಬರೋಕ್ಕೆ ಸಾಧ್ಯ. ಅದರ್ವೈಸ್ ಅವರು ಆ ಗೊಂದಲದಿಂದ ಹೊರಗೆ ಬರುವುದೇ ಇಲ್ಲ. ಮತ್ತೆ ಏನ್ ಅನಿಸುತ್ತೆ ಅಂದ್ರೆ, ಅಯ್ಯೋ ಈ ತರ ಸೀರೆ ಬೇರೆ ಯಾರು ಉಟ್ಕೊಂಡಿರ್ತಾರಲ್ಲ, ಅವಾಗ ಈ ತರ ಸೀರೆ ನನ್ನ ಹತ್ರ ಇತ್ತು, ಅದನ್ನ ಉಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಆ ಒಂದು ಆತಂಕ ಗೊಂದಲದಿಂದ ಹೊರಗೆ ಬರ್ತಾರೆ. ಇವು ನೋಡ್ಲಿಕ್ಕೆ ಬಹಳಷ್ಟು ಸಣ್ಣ ವಿಷಯಗಳು ಇರಬಹುದು. ಈ ರೀತಿ ದಿನನಿತ್ಯ ಜೀವನದಲ್ಲಿ ಬಹಳಷ್ಟು ಆತಂಕದ ವಿಷಯಗಳನ್ನ ಹೆಣ್ಮಕ್ಳು ಎದುರಿಸ್ತಾರೆ. ಜೊತೆಗೆ ಗಂಡ ಮನೆಯಿಂದ ಹೊರಗೆ ಹೋದ್ರೆ ಈ ಆತಂಕ ಸ್ವಲ್ಪದ್ರಲ್ಲಿಯೇ ಇತ್ತು, ಅದಕ್ಕೆ ಸರಿಯಾದ ಡಿಸಿಷನ್ ತಗೊಂಡು ಆಯ್ತು. ಹೆಂಗೆ ಅಂದ್ರೆ, ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸರಿಯಾದ ನಿರ್ಧಾರ, ನಾನು ಉಟ್ಕೊಂಡು ಬಂದು ಸೀರೆ ಚೆನ್ನಾಗಿದೆ, ನಾನು ಇದರಲ್ಲಿ ಕಂಫರ್ಟಬಲ್ ಆಗಿದ್ದೀನಿ ಅಂತಂದ್ರೆ ಮುಗಿದು ಹೋಯ್ತು, ಅಲ್ಲಿಗೆ ಆತಂಕ ಕೊನೆ ಆಗ್ತದೆ. ನಾನು ಇವತ್ತು ಮಾಡಿರೋ ತಿಂಡಿ ಅಡಿಗೆ ಚೆನ್ನಾಗೈತಿ, ನೀವು ಡಿಸಿಷನ್ ತಗೊಂಡು ಮಾಡಿರ್ತಿರಲ್ಲ, ಮುಗಿದು ಹೋಯ್ತು. ನೀವು ಆ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ನೀವು ಫೇಲ್ ಆದ್ರಿ ಅಂತಂದ್ರೆ, ನೀವು ಆತಂಕದ ಸುಳಿಯೊಳಗೆ ಸುತ್ತುತ್ತಾನೆ, ಆ ಸುಳಿ ನಿಮ್ಮನ್ನ ಸುತ್ತುತ್ತಾನೆ ಹೋಗುತ್ತೆ. ಹಾಗಾಗಿ ಆತಂಕದಿಂದ ಹೊರಗೆ ಬರ್ಬೇಕಾಗ್ತದೆ. ಇನ್ನು ಕೆಲವರಿಗೆ ಎಂತಹ ಆತಂಕಗಳು ಅಂತಂದ್ರೆ, ಮನೆಯಿಂದ ಹೊರಗೆ ಗಂಡ ಬೈಕ್ ತಗೊಂಡು ಹೋದ ಅಂತಂದ್ರೆ
ಎಲ್ಲಿ ಅವ್ರಿಗೆ ನೆಗೆಟಿವ್ ಆಗಿ ಥಿಂಕ್ ಮಾಡುವಂಥದ್ದು. ಏನು ಆತಂಕ ಎಂಥದ್ದು ಅಂತಂದ್ರೆ ಅವ್ರು ಸೇಫ್ ಆಗಿ ಮನೆಗೆ ಬರೋವರೆಗೂ 20 ಸತಿ ಕಾಲ್ ಮಾಡಿ ಅವ್ರಿಗೆ ಡ್ರೈವ್ ಮಾಡ್ಲಿಕ್ಕೆ ಕೊಡದೇ ಇರುವಂತಹ ರೀತಿಯಲ್ಲಿ ಆತಂಕಕ್ಕೂ ಒಳಪಡ್ತಾರೆ. ಇನ್ನು ಶಾಲೆಗೆ ಹೋಗಿರುವಂತಹ ಮಕ್ಕಳು ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗಿ ಮನೆಗೆ ಬರೋದಕ್ಕೂ ಲೇಟ್ ಆಯ್ತು ಅಂತಂದ್ರೆ ವಿಪರೀತವಾಗಿ ಯೋಚನೆ ಮಾಡ್ತಾರೆ. ಮಕ್ಕಳು ಕಿಡ್ನಾಪ್ ಆದ್ರು, ಅವ್ರಿಗೆ ಏನಾದ್ರು ಆಕ್ಸಿಡೆಂಟ್ ಆಯ್ತು, ಈ ರೀತಿ ನೆಗೆಟಿವ್ ಆಗಿ ಥಿಂಕ್ ಮಾಡಿ ತಮ್ಮ ಒಂದು ಮಾನಸಿಕ ಸ್ಥಿತಿ ಅಯೋಮಯ ಆಗ್ಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಈ ಮಾನಸಿಕ ಗೊಂದಲಗಳಲ್ಲಿ ಹೆಣ್ಮಕ್ಳು ತೊಳಲಾಡುವಂಥದ್ದು ನಮ್ಮ ಭಾರತದಲ್ಲಿ ಕಾಮನ್ ಆಗಿರುವಂಥದ್ದು. ಅದು ಪ್ರಾರಂಭಿಕ ಹಂತದಲ್ಲಿ ಬಹಳ ಅನ್ಕಾಮನ್ ಅಂತ. ಅದೇನು ಏನು ಹೆಣ್ಮಕ್ಳಿಗೆ ಅಂತೇವೆ ನಾವು ಸೀರೆ ಉಟ್ಕೊಳ್ಬೇಕಾದ್ರೆ ಯಾವ್ದಾದ್ರು ಒಂದು ಉಟ್ಕೋ ಅಂತ. ಆದ್ರೆ ಆ ಒಂದು ಯಾವ್ದಾದ್ರೂ ಒಂದನ್ನ ಆಯ್ಕೆ ಮಾಡ್ಕೊಳ್ಳಲ್ಲಿ ಅವಳಿಗೆ ಗೊಂದಲಗಳು ಇದಾವು ಅಂತಂದಾಗ ಅಲ್ಲಿ ಯಾರೋ ಒಬ್ರು ಅವಳಿಗೊಂದು ಗೊಂದಲವನ್ನ ನಿವಾರಣೆ ಮಾಡ್ಲಿಕ್ಕೆ ಇದು ಚೆನ್ನಾಗದ ಉಟ್ಕೋ ಅಂತ ಹೇಳುವಂಥವ್ರು, ಸಹಾಯ, ಒಂದು ಸಲಹೆ, ಒಂದು ಮೆಚ್ಚುಗೆ, ಇವೆಲ್ಲವುಗಳು ಒಬ್ಬ ವ್ಯಕ್ತಿಯ ನಿರ್ಧಾರಗಳನ್ನ ಸದೃಢಪಡಿಸುವಲ್ಲಿ ಯಶಸ್ವಿ ಆಗ್ತಾವ. ಈಗ ನೀವು ಸಾರಿ ಹಾಕೊಂಡ್ ಬಂದ್ರಿ, ಈಗ ಯಾರೋ ನಿಮ್ಗೆ ಚೆನ್ನಾಗೈತಿ ಅಂತ, ನೀವು ಚೆನ್ನಾಗಿ ಕಾಣ್ತಾ ಇದ್ರಿ, ಆ ಚೆನ್ನಾಗೈತಿ ಅಂತ ಒಂದು ಮೆಚ್ಚುಗೆಯನ್ನು ಕೊಟ್ಬಿಟ್ರೆ ನಿಮ್ಮ ಮಾನಸಿಕ ಸ್ಥಿತಿಯನ್ನ ಕಾಪಾಡ್ಲಿಕ್ಕೆ ನಿಮ್ದೊಂದು ಸ್ಮೈಲ್, ನೀವು ನಗು ನೀವು ಯಾರನ್ನೂ ನೋಡಿ ವಿಶ್ ಮಾಡೋದು ಆಗಂಗಿಲ್ಲ. ನಿಮ್ಗೆ ನೋಡಿ ಒಂದು ನಗ್ತಿರಲ್ಲ, ಅವರನ್ನು ನೋಡಿ ನಕ್ಕಾಗ ಅವ್ರಿಗೊಂದು ಮಾನಸಿಕ ನೆಮ್ಮದಿ ಸಿಗ್ತದೆ. ಅವ್ರನ್ನ ಮೆಚ್ಕೊಳ್ತಿರಲ್ಲ, ಅವ್ರು ಡ್ರೆಸ್ ಮಾಡ್ಕೊಂಡು ಬಂದಾಗ ಅವ್ರನ್ನ ಮೆಚ್ಕೊಳ್ತೀರಿ, ಅವ್ರಿಗೊಂದು ಮಾನಸಿಕ ನೆಮ್ಮದಿ ಸಿಗ್ತದೆ. ಹೀಗೆ ಆ ಚಿಕಿತ್ಸೆನೂ ನಮ್ಮಲ್ಲಿನೇ ಇದೆ, ನಮ್ಮ ಜೊತೆ ಇರೋರೇ ನಮ್ಮ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಆ ಆತಂಕಗಳಿಂದ ಹೊರಬರ್ಲಿಕ್ಕೆ ನಾವು ಕೂಡ ಒಂದಷ್ಟು ಅತಿಯಾಗಿ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇದ್ರೆ ನಾವು ಆತಂಕಗಳಿಂದ ಹೊರಬರ್ಬೋದು. ಓಕೆ ಮೇಡಮ್, ಇವಾಗ ಮಹಿಳೆಯರ ವಿಷಯ ಈ ತರ ಆಯ್ತು ಅಂತಂದ್ರೆ ಮಕ್ಕಳಿಗೆ ಯಾವ ತರ ಅಂದ್ರೆ ಗೊಂದಲಕ್ಕೆ ಈಡಾಗ್ತಾರೆ ಅಂತ ಹೇಳ್ತೀರಾ? ಬಹುಶಃ ಇವತ್ತಿನ ಮಕ್ಕಳು ಬಹಳಷ್ಟು ಗೊಂದಲಮಯ ವಾತಾವರಣದಲ್ಲಿದ್ದಾರೆ. ಒತ್ತಡ, ಅವ್ರಿಗೆ ಗೊಂದಲ ಅನ್ನೋಕ್ಕಿಂತ ಎಷ್ಟು ಒತ್ತಡದಲ್ಲಿದ್ದಾರೆ ಅಂತಂದ್ರೆ, ನಮ್ಮ ಬಾಲ್ಯವನ್ನು ನಾವು ಅವಲೋಕನ ಮಾಡ್ಕೊಂಡಾಗ ಬಹುಶಃ ನಮ್ಗೆ ಯಾವ ಒತ್ತಡಗಳು ಇರಲಿಲ್ಲ. ನಮ್ಗೆ ಸಮಯಕ್ಕೆ ಸರಿಯಾಗಿ ಬೇಗ ಎದ್ದು ಡ್ರೆಸ್ ಮಾಡ್ಕೋಬೇಕು, ಬೂಟ್ ಹಾಕೊಳ್ಬೇಕು, ನಿಗದಿತವಾದಂತಹ ಯೂನಿಫಾರ್ಮ್ ಹಾಕೋಬೇಕು, ಹೋಮ್ ವರ್ಕ್ ಮಾಡ್ಕೊಂಡಿರ್ಬೇಕು. ಮುಖ್ಯವಾಗಿ ನಾವು ಹೋಮ್ ವರ್ಕ್ ಮಾಡಿ ರೆಡಿ ಇಟ್ಕೊಂಡಿರ್ಬೇಕು. ಆಮೇಲೆ ನಾವು ಸಮಯಕ್ಕೆ ಮುಂಚೆ ಹೋಗಿ ವ್ಯಾನ್ ಹತ್ತಬೇಕು, ಆಮೇಲೆ ಸ್ಕೂಲ್ ನಿಯಮಗಳನ್ನ ಪಾಲಿಸಬೇಕು. ಇಂಥ ಒತ್ತಡಗಳಿಂದ ಬಹುಶಃ ನನ್ನ ಬಾಲ್ಯ ಕಳೆದಿಲ್ಲ. ಆದ್ರೆ ನನ್ನ ಮಕ್ಕಳ ಬಾಲ್ಯ ಅದೇ ರೀತಿಯಾಗಿರೋದು. ಯಾಕಂದ್ರೆ ಇಂಥ ಒತ್ತಡಗಳು ಮಕ್ಕಳಿಗೆ ಆತಂಕವನ್ನ ಸೃಷ್ಟಿ ಮಾಡ್ತಾವೆ. ಯಾವ ರೀತಿ ಆತಂಕ ಅಂದ್ರೆ, ಇವತ್ತು ನಾಳೆ ಸ್ಕೂಲ್ಗೆ ಹೋಗೋ ಮಗು ಇವತ್ತು ಯೋಚನೆ ಮಾಡ್ತತಿ, ನಾನು ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನನ್ನ ಟೀಚರ್ ಬೈತಾರ, ಟೀಚರ್ನ ಹೇಗೆ ಫೇಸ್ ಮಾಡಬೇಕು ಅನ್ನುವಂಥ ಆತಂಕ ಗೊಂದಲ ಮಗುವಿಗೆ ಸೃಷ್ಟಿ ಆಗ್ತದೆ. ನಾನು ಸರಿಯಾಗಿ ಹೋಮ್ವರ್ಕ್ ಮಾಡದೇ ಇದ್ರೆ, ಸ್ಕೂಲ್ನಲ್ಲಿ ಅಡ್ಜಸ್ಟ್ ಆಗದಿದ್ರೆ ಟೀಚರ್ ಏನಂತಾರೋ ಏನು, ಈ ತರ ಗೊಂದಲಗಳಲ್ಲಿ ಮಕ್ಕಳು ಇವತ್ತು ಶೈಕ್ಷಣಿಕ ವಾತಾವರಣನೇ ಗೊಂದಲಮಯವಾಗಿರೋದ್ರಿಂದ, ಒತ್ತಡಮಯವಾಗಿರೋದ್ರಿಂದ ಮಕ್ಕಳು ಕೂಡ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಮಕ್ಕಳು ಬೆಳಗ್ಗೆ ಹಾಲು ಕುಡಿಬೇಕು ಅಂತಂದ್ರೆ ಹಾಲು ಕುಡದೆ ಹೋಗ್ಬೇಕು. ಇವತ್ತಿನ ನಮ್ಮ ತಾಯಂದ್ರೆ ಯಾವ ರೀತಿ ಅಂತಂದ್ರೆ, ಅಸೈನ್ ಮಾಡುವಂತ ಕೆಲಸಗಳನ್ನ ಮಾಡ್ಲೇಬೇಕು, ಹಾಲು ಕುಡಿಲೇಬೇಕು. ಮಗು ಹಾಲು ಇಷ್ಟ ಇಲ್ಲ ಅಂತ ಬಿಟ್ಟೈತಿ ಅಂತಂದ್ರೆ ತಾಯಿ ಬಿಡಂಗಿಲ್ಲ, ಹಾಲು ಕುಡಿಬೇಕು, ಇವತ್ತಿನ ಎನರ್ಜಿ ನಿಮ್ಗೆ ಸಿಗ್ಬೇಕು ಅಂದ್ರೆ ನೀನು ಹಾಲು ಕುಡಿಬೇಕು ಅಂತ ಒತ್ತಾಯ ಮಾಡಿ ಮಕ್ಕಳಿಗೆ ಹಾಲು ಕುಡಿಸುವಂಥದ್ದು, ಒತ್ತಾಯ ಮಾಡಿ ತಿಳಿಸುವಂಥದ್ದು, ಇಷ್ಟವಿಲ್ಲದೆ ಇರುವಂತಹ ಮಕ್ಕಳಿಗೆ ಕೆಲಸವನ್ನ ಮಾಡೋದು. ಇವತ್ತು ಹೋಮ್ವರ್ಕ್ ಮಾಡ್ಲಿಕ್ಕೆ ಮಗು ಇಷ್ಟಪಟ್ಟಿಲ್ಲ, ಹೋಗ್ಲಿ ಬಿಡ್ರಿ ಪ್ರಪಂಚ ಮುಳುಗಿ ಹೋಗೋದಿಲ್ಲ, ಆದ್ರೆ ನಾವೇನ್ ಮಾಡ್ತೇವೆ, ಒತ್ತಾಯ ಬಿದ್ದು ರಾತ್ರಿ ಮಮ್ಮಿ ಅದು ಕೂತ್ಕೊಂಡು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿ ಮಕ್ಕಳ ಬ್ಯಾಗ್ನಲ್ಲಿ ಹಾಕಿಡುವಂಥ ತಾಯಂದಿರನ್ನ ನಾನು ನೋಡಿದೆ. ಹೀಗಾಗಿ ಇಂಥ ವಾತಾವರಣಗಳು. ಆಮೇಲೆ ಪ್ರೈಮರಿ ಹಂತದಲ್ಲಿಯ ಮಕ್ಕಳಿಗೆ 99 ತೆಗಿರಿ, ಔಟ್ ಮಾರ್ಕ್ಸ್ ತೆಗಿರಿ ಅಂತ ಹೇಳಿ ಅವರನ್ನ ಒತ್ತಡಕ್ಕೆ ನಾವು ಒಳಗೆ ಹಾಕ್ತಾ ಇದ್ದೇವೆ. ಈ ಎಲ್ಲ ಒತ್ತಡಗಳು ಮಗುವಿನಲ್ಲಿ ಸ್ವಾಭಾವಿಕವಾಗಿ ಆತಂಕಗಳನ್ನ ಕ್ರಿಯೇಟ್ ಮಾಡ್ತಾವೆ, ಅಂದ್ರೆ ಆತಂಕಗಳನ್ನು ಸೃಷ್ಟಿ ಮಾಡ್ಲಿಕ್ಕೆ ಒತ್ತಡಗಳ ಕಾರಣ. ಹಾಗಾಗಿ ಮಕ್ಕಳನ್ನ ನಾವು ಒತ್ತಡದಿಂದ ಮುಕ್ತ ಆದ್ವಿ ಅಂತಂದ್ರೆ ಅವರು ಸಹಜವಾಗಿಯೇ ಬೆಳಿತಾರ ಅಂತ ಹೇಳ್ಬೋದು. ಮೇಡಮ್, ಇವಾಗ ತಾವು ಹೇಳಿದ್ರಿ ಇಷ್ಟೆಲ್ಲ ಅಂದ್ರೆ ಸಣ್ಣ ಸಣ್ಣ ವಿಷಯಗಳು ಅನ್ಸುತ್ತೆ ಇದೆಲ್ಲ ನೋಡೋದಿಕ್ಕೆ. ಲೈಕ್ ನಾವು ಹೋಮ್ವರ್ಕ್ ಮಾಡ್ಲೇಬೇಕು, ಹಾಲು ಕುಡಿಲೇಬೇಕು, ಅಥವಾ ಮಹಿಳೆಯರಿಗೆ ಯಾವ ಸೀರೆ ಹಾಕೊಳ್ಳಿ, ಯಾಕೆ ಇನ್ನೂ ಮನೆಗೆ ಬಂದಿಲ್ಲ ಅನ್ನುವಂಥ ಸಣ್ಣ ಸಣ್ಣ ಆತಂಕಗಳು ಇವೆಲ್ಲಾನು. ಆದ್ರೆ ಇದಕ್ಕೆ ಚಿಕಿತ್ಸೆ ಸಿಕ್ಕಿಲ್ಲ ಅಂತಂದ್ರೆ ಮುಂದೆ ಯಾವ ರೀತಿ ಹೆಚ್ಚಿಗೆ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತೆ, ಅಥವಾ ಅದಕ್ಕೆ ಚಿಕಿತ್ಸೆ ಸಿಕ್ಕಿಲ್ಲ ಅಂತ ಅಂದ್ರೆ ಮುಂದೆ ಅದು ಸಮಾಜಕ್ಕೆ ಯಾವ ರೀತಿ ಮಾರಕ ಆಗಬಹುದು ಅನ್ನುವಂಥ ತಮ್ಮ ಅಭಿಪ್ರಾಯ? ಇಲ್ಲಿ ಇವಕ್ಕೆಲ್ಲ ಚಿಕಿತ್ಸೆ ಸಿಗ್ಬೇಕು. ನಮ್ಮಲ್ಲಿ ಒಂದು ದುರಂತ ಭಾರತದಲ್ಲಿ ಏನು ರೀತಿ ಅಂತಂದ್ರೆ, ಮಾನಸಿಕ ಅನಾರೋಗ್ಯಗಳಿಗೆ ಇವಕ್ಕೆಲ್ಲ ನಾವೇನಂತ ಕರ್ತೇವೆ ಅಂತಂದ್ರೆ ಮಾನಸಿಕ ಸಣ್ಣ ಪುಟ್ಟ ಅನಾರೋಗ್ಯಗಳು. ಈಗ ದೇಹಕ್ಕೆ ನೆಗಡಿ ಬರೋದು, ಮೈಕೈ ನೋವಾಗೋದು, ಜ್ವರ ಬರೋದು, ಇವೆಲ್ಲ ಸಾಮಾನ್ಯ. ಈ ಸಾಮಾನ್ಯ ಗುಣಲಕ್ಷಣಗಳನ್ನ ನಾವು ಅಲಕ್ಷ್ಯ ಮಾಡಿದ್ವಿ ಅಂತಂದ್ರೆ ಅವು ದೊಡ್ಡ ರೋಗಗಳಿಗೆ
ದಾರಿ ಮಾಡ್ಕೊಡ್ತಾವ ಅನ್ನುವ ಪರಿಜ್ಞಾನ ನಮ್ಮೆಲ್ಲರಿಗೆ ಐತಿ. ಆದ್ರೆ ಮನೆಯಲ್ಲಿಯ ವ್ಯಕ್ತಿಯ ವರ್ತನೆಯಲ್ಲಿ ಆಗುವಂತ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಗಮನಿಸಿ ಇದೊಂದು ಸಣ್ಣ ಪುಟ್ಟ ಮುಂದಿನ ಒಂದು ದೊಡ್ಡ ರೋಗಕ್ಕೆ ಅನುವು ಮಾಡಿಕೊಡುವಂತಹ ಮಾನಸಿಕ ಅಪಸಮಾಯೋಜನೆ ಅಥವಾ ಮಾನಸಿಕ ಗೊಂದಲ ಅಥವಾ ಮಾನಸಿಕ ಅನಾರೋಗ್ಯ ಅನ್ನುವಂತಹದನ್ನ ನಾವು ಗಮನಿಸಂಗಿಲ್ಲ. ಯಾವಾಗ ನಾವು ಮಾನಸಿಕ ಒಬ್ಬ ವ್ಯಕ್ತಿ ಮನೆಯೊಳಗ ಅತಿಯಾಗಿ ಸಿಟ್ಟು ಮಾಡ್ಕೊಳ್ಳುವಂಥದ್ದು ಮಾಡ್ದ, ಅತಿಯಾಗಿ ಸಿಡುಕ್ತನ ಮಾಡುವ, ಕೋಪ ಮಾಡ್ಕೊಳ್ಳುವಂಥದ್ದು, ಬೈಯುವಂಥದ್ದು, ಈ ವರ್ತನೆಯಲ್ಲಿ ಆಗುವಂತಹ ವ್ಯತ್ಯಾಸಗಳನ್ನ ನಾವು ಎಕ್ಸ್ಕ್ಯೂಸ್ ಮಾಡ್ತೇವೆ ಅಥವಾ ಅವನ್ನ ಇಗ್ನೋರ್ ಮಾಡ್ತೇವೆ. ಒಂದ್ ಮಗು ಬಹಳಷ್ಟು ಹಠ ಹಿಡ್ಕೊಂಡು ಅಳುವತ್ತ ನಾವೇನುತ್ತೇವೆ ಸೈಲಿಗೆ ಬಿಗುವೆ ಮದ್ದ, ಅದನ್ನ ಅವ್ರಿಗೆ ನೀವು ಏನು ಸಮಾಧಾನ ಮಾಡುವ ಅವಶ್ಯಕತೆ ಇಲ್ಲ, ಅವ್ನು ಬಿಟ್ಬಿಡುದು ಅಂತ. ಹಾಗಾಗಿ ಆ ಮಗು ಹಠ ಮಾಡುವ ಕಾರಣ ನಾವು ಕೇಳಂಗಿಲ್ಲ. ಅವ್ನಿಗೆ ಏನ್ ಅತೃಪ್ತಿ ಆಗೈತಿ, ಅವ್ನಿಗೆ ಏನ್ ಬೇಕಾಗೈತಿ, ಅವ್ನ ಬೇಕು ಬೇಡಿಕೆಗಳನ್ನ ಏನ್ ಗಮನಿಸಂಗಿಲ್ಲ ಅಂತಂದಾಗ ಅಲ್ಲಿಯೂ ಕೂಡ ಏನಾಗ್ತೈತಿ ಅಂತಂದ್ರೆ ಮಾನಸಿಕ ಒಂದು ನಾವೇನಂತ ಕರ್ತೇವೆ ಅಂತಂದ್ರೆ ಇಲ್ಲ ಅದಕ್ಕೆ ಅದಕ್ಕೆ ನಾವು ಮಾನಸಿಕ ಭದ್ರತೆ ಅಂತ ಹೇಳಕ್ಕೆ. ಆ ಮಾನಸಿಕ ಭದ್ರತೆ ಸಿಗದೆ ಇರುವಾಗ ಮಕ್ಕಳು ಆ ರೀತಿ ವರ್ತನೆಯನ್ನ ಮಾಡ್ತಾರೆ. ಹಾಗಾಗಿ ಅದೇ ರೀತಿಯಾಗಿ ಒಂದು ಮಗು ಬಹಳಷ್ಟು ನಾವು ಬೇಕು ಅನ್ನೋಕ್ಕಿಂತ ಮುಂಚೆನೆ ಎಲ್ಲ ಪೂರೈಸ್ತಾ ಇದ್ವಿ ಅಂದಾಗೂ ಕೂಡ ಅದು ತೀರಾ ಸೆಕ್ಯೂರ್ ಆಗಿ ಇರುವಂಥದ್ದು, ಅದಕ್ಕೆ ಬೇಡ ಇಲ್ಲದೆ ಇರುವಂತಹ ಕೊರತೆಯ ಭಾವವನ್ನು ನಾವು ಆ ಮಗು ಸೃಷ್ಟಿ ಮಾಡದೇ ಇದ್ರೆ ಆ ಮಗು ಏನಾಗ್ಬಿಡುತ್ತೆ ಅಂತಂದ್ರೆ ಬಹಳಷ್ಟು ಹಠ ಹಿಡಿದು ಮೊಂಡತನ ಮಾಡುವಂಥದ್ದು ಕಾರಣ ಆಗ್ತದೆ. ಈ ರೀತಿಯ ವರ್ತನೆಗಳು ಚಿಕ್ಕನಲ್ಲಿ ಮಕ್ಕಳಲ್ಲಿ ಕಂಡು ಬಂದಾಗ ಅವುಗಳಿಗೆ ನಾವು ಚಿಕಿತ್ಸೆ ಕೊಡಿಸುವಂತಹ ಅವಶ್ಯಕತೆ ಇದೆ. ಈ ಚಿಕಿತ್ಸೆ ಕೊಡಿಸ್ಬೇಕು ಅಂತಂದ್ರೆ ಮನೋರೋಗ ತಜ್ಞರನ್ನೇ ಭೇಟಿ ಆಗ್ಬೇಕು ಅನ್ನೋಂಥದ್ದಿಲ್ಲ. ಅದಕ್ಕೂ ಒಂದು ಅಪವಾದ ಇದೆ, ನಾನು ಆಮೇಲೆ ಹೇಳ್ತೇನೆ. ತಾಯಿಗಿಂತ ಒಳ್ಳೆ ಸಲಹೆಗಾರ್ತಿ, ಕೌನ್ಸಿಲರ್ ಅಂತ ನಾವೇನ್ ಕರ್ತೇವೆ, ಸಲಹೆಗಾರ್ತಿ ಬೇರೆ ಇಲ್ಲ. ತಾಯಿನೇ ಆ ಮಗುವಿನಲ್ಲಿ ಆಗುವಂತಹ ವರ್ತನೆಯನ್ನ ಕೂತ್ಕೊಂಡು ಸಮಾಧಾನ ರೀತಿಯಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದೆ ಮಗು ಅಂತ ಒಂದು ಅವಲೋಕನವನ್ನ ಮಾಡಿಕೊಂಡು ಒಂದು ಆಪ್ತವಾಗಿ ಆ ಮಗುವಿನ ಹತ್ರ ತಲೆ ನೇವರ್ಸ್ಕೊಂಡು ಯಾಕೆ ಏನಾಯ್ತು ಅಂತ ನಾವೇನ್ ಮಾಡ್ತೇವೆ ಅಂತಂದ್ರೆ, ಮಗು ಹಠ ಮಾಡಿದ್ರೆ ನಮ್ಮ ಪ್ರತಿರೋಧ ಹೇಗಿರ್ತತಿ ಅಂತಂದ್ರೆ ಸಿಟ್ಟು ಮಾಡಿ ಹೊಡೆಯೋದು, ಅವ್ರಿಗೆ ಶಿಕ್ಷೆ ಕೊಡೋದು ಕಡೆ ಮಾತ್ರ ನಾವು ಫೋಕಸ್ ಮಾಡ್ತೇವೆ. ಮಕ್ಕಳನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂದ್ರೆ ಅವ್ರಿಗೆ ಅವ್ರು ತೋರಿಸುವ ಸಿಟ್ಟಿಗಿಂತ ಜಾಸ್ತಿ ಸಿಟ್ಟು ಮಾಡಬೇಕು, ಅಥವಾ ಅವರನ್ನ ಹತೋಟಿಯಲ್ಲಿ ಇಟ್ಕೋಬೇಕು ಅಂದ್ರೆ ಶಿಕ್ಷೆ ಕೊಡಬೇಕು. ಇಲ್ಲ ಅತಿಯಾಗಿ ಮುದ್ದು ಮಾಡಬೇಕು. ಏನ್ ಮಾಡಿದ್ದಕ್ಕೂ ಕೂಡ ಎಕ್ಸ್ಕ್ಯೂಸ್. ಇವತ್ತು ತಗೊಂಡು ಹೋಗಿ ಒಂದ್ ಮಗು ಏನೋ ಒಡೆದು ಹಾಕ್ತು ಮನೇಲಿ ಬೆಲೆ ಬಾಳುವ ವಸ್ತು ಅಂದ್ರೂ ಕೂಡ ನೀವು ಅಲ್ಲಿ ದಂಡಿಸದೇ ಇರುವಂತದ್ದನ್ನು ಮಾಡುವಂತ ತಂತ್ರಗಳನ್ನ ನಾನು ನೋಡಿದ್ದೇನೆ. ಹೀಗೆ ಅತಿಯಾಗಿ ಮುದ್ದು ಮಾಡೋದು ಮಕ್ಕಳನ್ನ ಹಾಳು ಮಾಡ್ತದೆ. ಹಾಗಾಗಿ ಅತಿಯಾಗಿ ಶಿಕ್ಷಿಸುವುದು, ಅಲಕ್ಷ್ಯ ಮಾಡುವುದು ಕೂಡ ಮಕ್ಕಳನ್ನ ಹಾಳು ಮಾಡ್ತದೆ. ಹಾಗಿದ್ದಾಗ ತಾಯಿ ಅದನ್ನ ಉಚ್ಚರಿಸಿ ಪರಿಹಾರಗಳನ್ನ ಕಂಡ್ಕೋಬಹುದು. ಮಕ್ಕಳ ವರ್ತನೆಗೆ ಏನ್ ಕಾರಣ ಐತಿ ಅಂತ ಹೇಳಿ ನೋಡ್ಬೋದು. ಹಾಗೆ ಇನ್ನೊಂದು ನೀವು ಹೇಳಿದ್ರಿ ಏನು ಅಂತಂದ್ರೆ, ಮನೋ ಚಿಕಿತ್ಸೆಗಳನ್ನ ನಾವು ಪಡ್ಕೊಳ್ಬಹುದಾ ಇಲ್ಲ ಅಂತ. ನಮ್ಮ ದೇಶದಲ್ಲಿ ಒಂದು ಅಪವಾದ ಏನು ಅಂತಂದ್ರೆ, ನಾವು ಮನೋಚಿಕಿತ್ಸೆಗೆ ಏನಾದ್ರೂ ಹಾಸ್ಪಿಟಲ್ಗೆ ಹೋದ್ವಿ ಅಥವಾ ಸೈಕಿಯಾಟ್ರಿಸ್ಟ್ ಕಡೆ ಹೋಗಿ ಬಂದ್ವಿ ಅನ್ನುವಂಥ ವಿಷಯ ನಮ್ಮ ಪಕ್ಕದ ಮನೆಯವ್ರಿಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ನಮಗೊಂದವರು ಲೆವೆಲ್ ರೆಡಿ ಮಾಡಿಟ್ಬಿಟ್ಟಿರ್ತಾರೆ. ಏನು ಅಂತಂದ್ರೆ ನಮ್ಮನ್ನ ಹುಚ್ಚರು ಅಂತ ಕರೀತಾರ ಅನ್ನುವಂತ ಭಯ ಪ್ರತಿಯೊಬ್ಬ ಭಾರತೀಯನಲ್ಲಿ ನೆಲೆ ಊರ್ಬಿಟ್ಟಿದೆ. ಅದನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಎಷ್ಟೋ ಮಾನಸಿಕ ಸಣ್ಣ ಪುಟ್ಟ ರೋಗಗಳು, ಮಾನಸಿಕ ಅತಿಯಾದಂತಹ ವಿಚಿತ್ರ ವರ್ತನೆಗೆ ಕಾರಣವಾಗುವಂತಹ ರೋಗದ ಕೊನೆಯ ಹಂತವನ್ನು ತಲುಪುವಷ್ಟರ ಮಟ್ಟಿಗೂ ನಾವು ಏನ್ ಮಾಡಂಗಿಲ್ಲ ಅಂದ್ರೆ ಚಿಕಿತ್ಸೆಗಳನ್ನ ಕೊಡ್ಸಂಗಿಲ್ಲ. ಹಾಗಾಗಿ ಈ ರೋಗ ಉಲ್ಬಣ ಆಗ್ಲಿಕ್ಕೆ ಎಲ್ಲೋ ನಮ್ಮ ಭಾರತೀಯ ಸಂಸ್ಕೃತಿಯ ಮನಸ್ಸುಗಳು ಅಥವಾ ನಾವು ಅದನ್ನ ದೇಹಕ್ಕಾಗುವಂತ ನೋವುಗಳಿಗೆ ಹೆಂಗೆ ನಾವು ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗ್ತೇವೆ, ಹಾಗೆ ಮನಸ್ಸಿಗಾಗುವಂತಹ ನೋವುಗಳು, ಮನಸ್ಸಿಗೂ ನೋವಾಗ್ತೈತಿ, ಮನಸ್ಸಿಗೂ ಸಂತೋಷ ಆಗ್ತೈತಿ, ಮನಸ್ಸಿಗೂ ದುಃಖ ಆಗ್ತೈತಿ. ಹಾಗಾಗಿ ಮನಸ್ಸಿನ ಮೇಲೆ ಆಗುವಂತಹ ಆಘಾತಗಳನ್ನ, ಆ ಸಣ್ಣ ಪುಟ್ಟ ಆಘಾತಗಳನ್ನ ನಾವು ಪರಿಹರಿಸಿದ್ದೇ ಆದ್ರೆ, ಚಿಕಿತ್ಸೆ ಕೊಡಿಸಿದ್ದೇ ಆದ್ರೆ, ಆಪ್ತ ಸಮಾಲೋಚನೆಗಳು ಒಳಪಡಿಸಿದ್ದೇ ಆದ್ರೆ ಅಲ್ಲಿಯೂ ಕೂಡ ಪರಿಹಾರಗಳನ್ನ ಕಂಡುಕೊಂಡು ಮತ್ತೆ ಒಳ್ಳೆ ಮನಸ್ಥಿತಿಗೆ ಬರ್ಬೋದು. ನೀವಾಗಲೇ ಒಂದು ಮಾತು ಹೇಳಿದ್ರೆ ಖಿನ್ನತೆ ಅನ್ನುವಂಥದ್ದು. ಮನಸ್ಸಿಗೆ ಆಗುವಂತಹ ನೋವುಗಳಲ್ಲಿ ಆ ಖಿನ್ನತೆ ಆವರಿಸ್ಕೊಳ್ಳುವಂಥದ್ದನ್ನ ನೋಡ್ತೇವೆ. ಅದಕ್ಕೂ ಕೂಡ ಚಿಕಿತ್ಸೆ ಅವಶ್ಯಕತೆ ಇರುವುದರಿಂದ ನಾವು ಚಿಕಿತ್ಸೆಗೆ ಹೋಗೋದು ಒಳ್ಳೇದು ಅಂತ ಹೇಳಿ ನೋಡಿ. ಸ್ವಲ್ಪ ವೀಕ್ಷಕರೇ, ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳನ್ನ ನಾವು ನಿರ್ಲಕ್ಷ್ಯ ಮಾಡ್ತಾ ಹೋದ್ರೆ ಅದೇ ನಾಳೆ ನಮ್ಗೆ ಒಂದು ಮಾರಕವಾಗಿ ನಮ್ಮ ಕತ್ತೂರ್ಗೂ ಬರಬಹುದು. ಸೊ ಅದಕ್ಕಾಗಿ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನ ಅಲ್ಲಿಂದಲ್ಲೇ ಅದನ್ನ ಫೇಸ್ ಮಾಡಿ, ಅಲ್ಲಿಂದಲ್ಲೇ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಅಥವಾ ಅಲ್ಲಿಂದಲ್ಲೇ ನಾವು ಸಲಹೆಗಳನ್ನ ತಗೊಂಡು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಹೋದ್ರೆ ನಾವು ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಅಲ್ಲಿಂದಲೇ ಆರಾಮಾಗಿರ್ಬೋದು ಅನ್ನುವಂಥದ್ದು ಮೇಡಮ್ ಮಾತಾಗಿತ್ತು. ಎಸ್ ವೀಕ್ಷಕರೇ, ಅವರೊಂದಿಗೆ ಮಾತುಕತೆ ಚರ್ಚೆಯನ್ನ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ. ಮಾಡೋ ಹಸಿವಿಗೆ ಕುಣಿದಿದೆ ಜಗವೇ, ಜನಸ್ನಲ್ಲಿ ಹೊಳೆಯುತ್ತೇನೆ ಏಸ್ ಮೇಲೆ ಏಸ್, ನೂರು ತರೋ ಹಸಿವಿದೆ, ಗೋಲ್ ಹೊಡಿತೇನೆ ನಾನು ಸೂಪರ್ ಸ್ಪೀಡಲ್ಲಿ, ಬಿಡಲಿ ಎಲ್ಲ ಮಾಡೋ ಹಸಿವಿದೆ, ಬೆಳವ
ಮಾಡಬೇಕಾದ ಹಸಿವಿರುವಾಗ ಪೋಷಣೆ ಕೂಡ ಹೆಚ್ಚು ಬೇಕು. ಹಾರ್ಲಿಕ್ಸ್ ನಲ್ಲಿದೆ ಬಯೋ ಅವೈಲೇಬಲ್ ನ್ಯೂಟ್ರಿಯೆಂಟ್ಸ್. ಇವುಗಳು ಶರೀರದ ಕಣ ಕಣದಲ್ಲೂ ಸೇರಿಕೊಳ್ಳುತ್ತವೆ ಮತ್ತು ಮಕ್ಕಳಿಗೆ ನೀಡುತ್ತವೆ ಹೆಚ್ಚು ಪೋಷಣೆ. ಹಾರ್ಲಿಕ್ಸ್ ಮಾಡುತ್ತೆ ಮಕ್ಕಳನ್ನು ಹೆಚ್ಚು ಟಾಲ್, ಹೆಚ್ಚು ಸ್ಟ್ರಾಂಗ್, ಹೆಚ್ಚು ಶಾರ್ಪ್. ಹಾರ್ಲಿಕ್ಸ್ ಬೆಳೆಯಬೇಕೆನ್ನುವ ಹಸುವೆ ಕಣ ಕಣದಲ್ಲಿದೆ. ಮೊದಲ ಗುಟುಕಿನಲ್ಲೇ ಫ್ಲೇವರ್ನ ಪರಿಪೂರ್ಣ ಅನುಭವ. ಪ್ರಸ್ತುತವಿದೆ ತಾಜ್ ಮೆಹಲ್ನ ಅದೇ ರುಚಿ, ಈಗ ಒಂದು ಹೊಸ ಪ್ಯಾಕ್ನಲ್ಲಿ. ಅರೆ ಹುಜೂರ್, ವಾಹ್ ತಾಜ್ ಅನ್ನಿ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಮ್ಮೊಂದಿಗಿದ್ದಾರೆ ನಿರ್ಮಲಾ ಪಟೇಲ್ ಮೇಡಮ್ ಅವರು, BEd ಕಾಲೇಜ್ನ ಪ್ರಾಚಾರ್ಯರು. ಅವರೊಂದಿಗೆ ಮಾತುಕತೆಯನ್ನ ಮುಂದುವರಿಸೋಣ. ಮೇಡಮ್, ಇವಾಗ ಇಷ್ಟೆಲ್ಲ ಮಾತಾಡಿದ್ವಿ, ಮಕ್ಕಳ ಬಗ್ಗೆ ಮಾತಾಡಿದ್ವಿ, ಮಹಿಳೆಯರ ಬಗ್ಗೆ ಮಾತಾಡಿದ್ವಿ. ಆ ಎರಡರ ಮಧ್ಯೆ ಇರುವಂತಹ ಹದಿಹರೆಯದ ವಯಸ್ಸು ಅನ್ನುವಂಥದ್ದು ಇರುತ್ತೆ. ಸೊ ಹದಿಹರೆಯ ಮಕ್ಕಳಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳು ಆಗುತ್ತೆ ಅಥವಾ ಅವರಲ್ಲಿ ಯಾವ ರೀತಿ ಸಮಸ್ಯೆಗಳು ಕಂಡು ಬರುತ್ತೆ ಅಂತ? ಹದಿಹರೆಯದ ವಯಸ್ಸೇ ಏನು ಅಂತಂದ್ರೆ, ಅದಕ್ಕೆ HS ವೆಂಕಟೇಶ್ ಮೂರ್ತಿ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಏನಂತಂದ್ರೆ, ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು, ಮಾತು ಮಾತಿಗೆ ಕೋನಗು, ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. 16ರ ಹದಿಹರೆಯ ಏನಿದೆ ಅಲ್ರಿ, ಅದು ಹುಚ್ಚುಕೋಡಿ ಮನಸ್ಸು ಅಂತ. ಹಾಗಾಗಿ ಆ ವಯಸ್ಸಿನಲ್ಲಿ ಸಾಕಷ್ಟು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಆರ್ಗನ್ಸ್ಗಳಲ್ಲಿ ಬೆಳವಣಿಗೆ ಆಗುವುದು. ಅಂದ್ರೆ ದೈಹಿಕ ಆಂತರಿಕ ಗ್ರಂಥಿಗಳಲ್ಲಿ ಕೂಡ ಬೆಳವಣಿಗೆ ಆಗ್ತೈತಿ, ಆಂತರಿಕ ದೇಹದ ಅಂಗಾಂಗಗಳು ಕೂಡ ಬೆಳವಣಿಗೆ ಆಗುವಂಥದ್ದು, ಬಾಹ್ಯವಾಗಿ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗುವಂತಹ ಒಂದು ಪ್ರಮುಖ ಘಟ್ಟ ಅಂತ ಹೇಳಿ ನಾವು ಇದನ್ನ ಕರಿತೇವೆ. ಮನೋವಿಜ್ಞಾನಿಗಳಿಗೆ ಇದನ್ನ ಏನಂತ ಕರೆದಾರ ಅಂತಂದ್ರೆ, ಬಿರುಗಾಳಿಗಿಂತ ಮುಂಚೆ ಇರುವಂತಹ ಶಾಂತ ಅವಧಿ ಅಂತ. ಈ ಒಂದು ಹಂತ ಯಾವ ರೀತಿ ಪ್ರತಿಯೊಬ್ಬ ಆ ಒಂದು ಹದಿಹರೆಯದ ವಯಸ್ಸನ್ನು ದಾಟಿ ಹೋಗುವಂತಹ ಹೆಣ್ಣೆ ಇರ್ಲಿ ಗಂಡೇ ಇರ್ಲಿ, ಆ ವಯಸ್ಸನ್ನ ಪೀರಿಯಡ್ ಅನ್ನ ದಾಟಿ ಹೋಗ್ಬೇಕಾದಾಗ ಅವ್ನ ಮನಸ್ಸು ಯಾವ ರೀತಿಯಾಗಿರ್ತದೆ ಅಂದ್ರೆ, ಬಿರುಗಾಳಿ ಎದ್ದಾಗ ವಾತಾವರಣದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿರ್ತದಲ್ಲ ಆ ರೀತಿಯಾಗಿರ್ತತಿ ಅಂತ ಹೇಳ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿಯ ಹದಿಹರೆಯದಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಏನು ಅಂತಂದ್ರೆ, ದೈಹಿಕ ಲಕ್ಷಣಗಳು ಚೇಂಜ್ ಆಗ್ತಾ ಹೋಗ್ತಾವೆ. ದೇಹ ವಿಸ್ತಾರ ಆಗುವಂಥದ್ದು, ದೇಹದ ಉದ್ದ ಗಾತ್ರದಲ್ಲಿ ಬದಲಾವಣೆ ಆಗುವಂಥದ್ದು, ದೇಹದ ಅಂಗಾಂಗಗಳ ಬೆಳವಣಿಗೆ ಆಗುವಂಥದ್ದು. ಇವೆಲ್ಲವೂ ಏನು ಅಂತಂದ್ರೆ, ಒಂದು ಚಿಕ್ಕ ವಯಸ್ಸಿನ ಮಗು ದೊಡ್ಡ ಪಕ್ವವಾಗುವಂತಹ ಕಾಲಕ್ಕೆ ಅದು ತನ್ನ ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನ ಅದಕ್ಕೆ ಗಮನಿಸ್ಕೊಳ್ಳೋದು ಅಥವಾ ಸಹಿಸಿಕೊಳ್ಳೋದು ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳುವುದಕ್ಕೆ ಕಷ್ಟಪಡುವಂತಹ ಕಾಲ. ಹೀಗಾಗಿ ದೈಹಿಕವಾಗಿ ಆಗುವಂತಹ ಬದಲಾವಣೆಗಳು ಸಾಕಷ್ಟು ಮಾನಸಿಕವಾಗಿಯೂ ಕೂಡ ಮಗುವಿನ ಮೇಲೆ ಒತ್ತಡಗಳನ್ನು ಕ್ರಿಯೇಟ್ ಮಾಡ್ತದೆ. ದೈಹಿಕವಾಗಿ ಆಗುವಂತಹ ದೇಹದ ಬದಲಾವಣೆಯನ್ನ ಮಗು ಕೌತುಕವಾಗಿ ನೋಡ್ತದೆ. ನನ್ನ ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಮಗುವಿಗೆ ಅವಕಾಶವನ್ನು ನಾವು ಕೊಡಬೇಕು. ಜೊತೆಗೆ ಈ ಹಂತದಲ್ಲಿ ಈ ರೀತಿಯ ಬದಲಾವಣೆಗಳು ಆಗ್ತಾವು ಅನ್ನುವಂತಹ ಒಂದು ಜ್ಞಾನವನ್ನು ನಾವು ಮಕ್ಕಳಿಗೆ ಕೊಟ್ಟಿದ್ದೆ ಆದ್ರೆ ಆ ಒಂದು ಸ್ಟೇಜ್ ಅನ್ನ ಅವರು ಚೆನ್ನಾಗಿ ನಿಭಾಯಿಸ್ಕೊಳ್ಳೋದು. ಹಾಗೆ ಮಾನಸಿಕವಾಗಿ ಯಾವ ರೀತಿಯಾದಂತಹ ಒತ್ತಡಗಳು ನಿರ್ಮಾಣ ಆಗ್ತಾವು ಅಂತಂದ್ರೆ, ಇಲ್ಲಿ ವಿರುದ್ಧ ಲಿಂಗಿಯ ಕಡೆ ಆಕರ್ಷಣೆ ಆಗುವಂತಹ ಕಾಲ ಇದನ್ನ ಅಂತ ಕರೀತಾರೆ. ಆ ಒಂದು ಸಂದರ್ಭದಲ್ಲಿ ಹೆಣ್ಣು ಗಂಡಿನ ಕಡೆ, ಗಂಡು ಹೆಣ್ಣಿನ ಕಡೆ ಆಕರ್ಷಿತವಾಗುವಂತಹ ಸಂದರ್ಭ ಇರುವುದರಿಂದ ವಿರುದ್ಧ ಲಿಂಗದ ಕಡೆ ಆಸಕ್ತಿ ಮಕ್ಕಳಲ್ಲಿ ಜಾಸ್ತಿ ಆಗ್ತದೆ. ಹಾಗೆಯೇ ದೇಹದ ಗ್ರಂಥಿಗಳ ಅಂಗಾಂಗದ ಬದಲಾವಣೆಯ ಜೊತೆಗೆ ಹಾರ್ಮೋನ್ಸ್ಗಳು ಕೂಡ ಕಾರ್ಯವನ್ನ ಪ್ರಾರಂಭ ಮಾಡುವಂತಹ ಅಂದ್ರೆ ಉತ್ಪತ್ತಿ ಅಂಗಾಂಗಗಳೇನಿದಾವು, ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ಆ ಉತ್ಪತ್ತಿ ಅಂಗಾಂಗಗಳ ಕಾರ್ಯವನ್ನ ನಿರ್ವಹಣೆ ಮಾಡಲಿಕ್ಕೆ ಶುರು ಮಾಡ್ತಾವು. ಲೈಂಗಿಕ ಗ್ರಂಥಿಗಳು ಶ್ರವಿಕೆಯನ್ನು ಶುರು ಮಾಡ್ತಾವು. ಹೀಗಾಗಿ ದೇಹದ ಬಾಹ್ಯದಲ್ಲಿ ಆಗುವ, ದೇಹದ ಅಂತರದಲ್ಲಿ ಆಗುವಂತಹ ಈ ಬದಲಾವಣೆಗಳು ಆತಂಕವನ್ನ ಆ ಹದಿಹರೆಯದ ಮನಸ್ಸು, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಹುಡುಗಿಗೆ ದೇಹದ ಭಾಗಗಳ ಬೆಳವಣಿಗೆ ಒಂಥರ ಮುಜುಗರವನ್ನ ಉಂಟು ಮಾಡಿದ್ರೆ, ಹುಡುಗನಿಗೆ ಗಡ್ಡ ಮೀಸೆ ಬರುವುದು, ಧ್ವನಿ ಬದಲಾವಣೆ ಆಗುವುದು ಮುಜುಗರವನ್ನ ಉಂಟು ಮಾಡುವಂಥದ್ದು. ಇಂಥ ಬದಲಾವಣೆಗಳನ್ನ ಆ ಮಗು ಸ್ವತಃ ಸ್ವೀಕರಿಸಲಿಕ್ಕೆ ಆ ಮಗುವಿಗೆ ಟೈಮ್ ಬೇಕು. ಅದು ಹುಡುಗಿ ಆಗಿರ್ಲಿ ಹುಡುಗ ಆಗಿರ್ಲಿ. ಹಾಗಾದಾಗ ಅವ್ರಿಗೊಂದು ಒಳ್ಳೆಯ ರೀತಿಯ ಮನೆಯ ವಾತಾವರಣದಲ್ಲಿ ಅದನ್ನ ಅರ್ಥ ಮಾಡಿಕೊಂಡು ತಿಳಿಸಿ ಹೇಳುವಂಥವ್ರು, ದೇಹದ ಬದಲಾವಣೆ ಆಗುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ತಿಳುವಳಿಕೆಯ ಅವಶ್ಯಕತೆ ಬಹಳ ಇದೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಆಗುವಂತಹ ಮಾನಸಿಕ ಒತ್ತಡಗಳು ಯಾವ ರೀತಿಯಾಗಿರ್ತದೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ವಿರುದ್ಧ ಲಿಂಗದ ಕಡೆ ಹೆಚ್ಚು ಆಕರ್ಷಣೆ ಆಗುವಂಥದ್ದು, ಪ್ರೀತಿ ಪ್ರೇಮ
ಅನ್ನುವಂಥ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥದ್ದು. ಇಂಥ ಸಂದರ್ಭದಲ್ಲಿ ತನಗೆ ಮೂಡುವಂಥ ತನ್ನ ದೇಹದಲ್ಲಿ ಆಗುವ ಬದಲಾವಣೆಗಳ ಕುರಿತು ತನಗೆ ಮೂಡುವಂಥ ಸಂಶಯಗಳನ್ನ ಯಾರ ಕಡೆ ಕೇಳಿ ತಿಳ್ಕೊತೈತೆ ಮಗು ಅಂತಂದ್ರೆ ತನ್ನ ಪಕ್ಕದಲ್ಲಿರುವಂತಹ ವಿದ್ಯಾರ್ಥಿಯ ಜೊತೆಗೇನೆ ಅದು ಹಂಚಿಕೊಂಡು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಖಂಡಿತ. ಅವನು ಕೂಡ ಪರಿಣಿತ ಅಲ್ಲ. ಸೊ ಹೀಗಾಗಿ ತಮ್ಮ ದೇಹದ ಬಗ್ಗೆ ಇರುವಂತಹ ಕುತೂಹಲಗಳನ್ನ ತಿಳಿಸ್ಕೊಳ್ಬೇಕಾದಾಗ ಅಲ್ಲಿ ಶಿಕ್ಷಣ, ಶಿಕ್ಷಕರು, ಶಾಲೆ, ತಂದೆ ತಾಯಿ, ಪಾಲಕರು, ಸ್ನೇಹಿತರು ಎಲ್ಲರೂ ಕೂಡ ಆ ಮಗುವಿಗೆ ಸಹಾಯ ಮಾಡಬೇಕಾಗ್ತದೆ. ಆ ತಿಳುವಳಿಕೆಯನ್ನ ಕೊಟ್ಟಾಗ ಮಾತ್ರ ಮಗು ಆ ಒಂದು ಹಂತವನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ. ಖಂಡಿತವಾಗ್ಲೂ ಮೇಡಮ್. ಈ ಸ್ಟೇಜ್ ನಲ್ಲಿ ಮಕ್ಕಳಿಗೆ ಸೆಕ್ಸ್ ಎಜುಕೇಶನ್ ಅನ್ನೋದನ್ನ ಕೊಡ್ಬೇಕಾ ಬೇಡವಾ? ತಮ್ಮಲ್ಲಿ ಒಪಿನಿಯನ್ ಕೇಳ್ತಾ ಇದ್ದೀನಿ, ತಮ್ಮ ಪರ್ಸನಲ್ ಒಪಿನಿಯನ್. ಯಾಕೆ ಅಂತ ಅಂದ್ರೆ ತಾವು ಹೇಳಿದಾಗ ಇವಾಗ ಆ ಮಕ್ಕಳಲ್ಲಿ ಹಾರ್ಮೋನ್ ಚೇಂಜಸ್ ಆಗ್ತಾ ಇರುತ್ತೆ, ಒಂದು ಹಾರ್ಮೋನ್ ಪ್ರಳಯನ ನಡೀತಾ ಇರುತ್ತೆ ದೇಹದಲ್ಲಿ. ಸೊ ಅದನ್ನ ನಿಭಾಯಿಸುವಂತ, ಅದನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಆ ಮಗುಗೆ ಇರ್ಲಬಹುದು, ಇಲ್ದೇನೂ ಇರ್ಬೋದು. ಸೊ ಇಂಥ ಸ್ಟೇಜ್ ಅಲ್ಲಿ ತಾವೇ ಹೇಳಿದಾಗ ಹಲವಾರು ಕ್ವಶನ್ಗಳು ಮೂಡ್ತಾ ಇರುತ್ತೆ. ಏನಕ್ಕೆ ಹೀಗೆ, ಯಾಕೆ ಹೀಗೆ, ಇದು ಏನಕ್ಕೆ ಬಂತು, ಹೇಗ್ ಬಂತು, ಈ ರೀತಿ ಪ್ರತಿಯೊಂದು ಕ್ವಶನ್ಗಳಿಗೆ ಆನ್ಸರ್ ಮಾಡೋದಕ್ಕೆ ತಾವು ಹೇಳಿದಾಗೆ ಪಕ್ಕದಲ್ಲಿರೋ ತನ್ನ ಫ್ರೆಂಡ್ಸ್ ಅಂದ್ರೆ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರು ಕೂಡ ಅವ್ರ ಸ್ಟೇಜ್ ನಲ್ಲೇ ಇರುವಂತವ್ರು ಇರ್ತಾರೆ. ಸೊ ಹಂಗಾಗಿ ಮಕ್ಕಳು ಮೊರೆ ಹೋಗುವಂತದ್ದು ಇಂಟರ್ನೆಟ್ ಅನ್ನುವಂಥದ್ದು. ಇಂಟರ್ನೆಟ್ ಇವಾಗ ಎಷ್ಟು ಒಳ್ಳೆ ಕೆಲಸಗಳಿಗೆ ಉಪಯೋಗ ಆಗ್ತಾ ಇದೆಯೋ ಅಷ್ಟು ಕೆಟ್ಟ ಕೆಲಸಗಳಿಗೂ ಕೂಡ ಉಪಯೋಗ ಆಗುತ್ತೆ. ಜೊತೆಗೆ ಇಂಥ ಮಕ್ಕಳಿಗೆ ಒಂದು ಸರಿಯಾದ ದಾರಿ ತೋರಿಸುತ್ತೆ ಅನ್ನೋ ನಂಬಿಕೆ ನಮಗಿಲ್ಲ, ಅದು ತಮಗೂ ಗೊತ್ತು. ಸೊ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಸೆಕ್ಸ್ ಎಜುಕೇಶನ್ ಅನ್ನೋದನ್ನ ಕೊಡ್ಬೇಕಾ ಬೇಡ್ವಾ ಅಂತ? ಇದು ಬಹಳ ಭಾರತದೊಳಗೆ ಬಹುಶಃ ಇದು ಈ ಪ್ರಶ್ನೆ ಏನು ಅಂತಂದ್ರೆ ಎಷ್ಟು ಜಟಿಲ ಅಂತಂದ್ರೆ, ನಾನು ಚಿಕ್ಕವಳು ಇರುವಾಗ ನಾನು ಓದ್ಬೇಕಾದಾಗಿಂದನೂ ಚರ್ಚೆಗೆ ಇರುವಂತಹ ವಿಷಯ ಸೆಕ್ಸ್ ಎಜುಕೇಶನ್ ಕೊಡ್ಬೇಕಾ ಬೇಡ, ಲೈಂಗಿಕ ಶಿಕ್ಷಣದ ಅವಶ್ಯಕತೆ ಐತೋ ಇಲ್ಲ ಅಂತ ಇವತ್ತಿಗೂ ಕೂಡ ನಮ್ಮಲ್ಲಿ ಇದು ಬರೀ ಚರ್ಚೆಯಾಗಿ ಉಳಿದ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಬಹುಶಃ ಕಾರಣಗಳೇನು ಅಂತಂದ್ರೆ ನಾವು ಬಹಳಷ್ಟು ಮಡಿವಂತಿಕೆ. ಸೆಕ್ಸ್ ಅಂತ ಅಂದ್ರೆ ಕೇವಲ ನಮ್ಮ ದೃಷ್ಟಿಕೋನ ಹೋಗೋದು ಬೇರೆ ವಿಷಯಕ್ಕೆ, ನೇರವಾಗಿ ಒಂದು ಗಂಡು ಹೆಣ್ಣಿನ ಸಂಬಂಧ ಅಂತ ಮಾತ್ರ ನಾವು ಗಮನಿಸಿದಾಗ ಅಲ್ಲಿ ಅದು ಅಂತಹ ಎಜುಕೇಶನ್ ಅಂತಂದಾಗ ಸಂಪ್ರದಾಯವಾದಿಗಳು ಈ ತರದ ಶಿಕ್ಷಣದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅದನ್ನ ವಿರೋಧ ಮಾಡುವಂತ. ಆದ್ರೆ ಇಲ್ಲಿ ನಾವು ಲೈಂಗಿಕ ಶಿಕ್ಷಣ ಅನ್ನುವಂಥದ್ದನ್ನ ತಗೊಂಡ್ರೆ ಒಬ್ಬ ವ್ಯಕ್ತಿಯ ದೈಹಿಕ ಶಿಕ್ಷಣವನ್ನ ನಾವು ಕೊಟ್ರೆ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ಏನು, ಹಾರ್ಮೋನ್ಸ್ ಚೇಂಜಸ್ ಏನಾಗ್ತಾವು, ಅದರಿಂದ ಆಗುವಂತಹ ಮಾನಸಿಕ ಎಮೋಷನ್ಸ್ ಏನ್ ಚೇಂಜ್ ಆಗ್ತಾವು, ಅದರಿಂದ ಆ ಒಂದು ಹಂತದಲ್ಲಿ ದಾರಿ ತಪ್ಪಿದ್ರೆ ಮುಂದೆ ಅನುಭವಿಸಬಹುದಾದಂತಹ ತೊಂದರೆಗಳು ಏನು ಅನ್ನುವಂತಹ ವಿಷಯವನ್ನ ನಾವು ಸೂಕ್ತವಾಗಿ ಶಿಕ್ಷಣ ರೂಪದಲ್ಲಿ ಕೊಟ್ಟರೆ ತಪ್ಪೇನಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಆದ್ರೆ ಈ ಒಂತಹ ಶಿಕ್ಷಣವನ್ನು ಕೊಟ್ಟಿದ್ದೇ ಆದ್ರೆ ಬಹುಶಃ ನಮ್ಮಲ್ಲಿ ಈ ಒಂದು ಶಿಕ್ಷಣ ಬಹುಶಃ ಒಬ್ಬ ತಾಯಿ ಕೂಡ ಕೊಡ್ಬೋದು. ಈ ಸೆಕ್ಸ್ ಎಜುಕೇಶನ್ ಲೈಂಗಿಕ ಶಿಕ್ಷಣ ಅನ್ನುವಂಥದ್ದು. ಈ ಲೈಂಗಿಕ ಶಿಕ್ಷಣ ಅನ್ನುವಂತಹ ಶಬ್ದವನ್ನ ನಾವು ಬಹಳ ಮಡಿವಂತಿಕೆಯಿಂದ ನೋಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಲಿಂಗವನ್ನ ಆಧರಿಸಿದಂತಹ ದೈಹಿಕ ಬದಲಾವಣೆಗೆ ಒಳಗೊಳ್ಳುವಂತಹ ದೇಹದ ಸ್ಥಿತಿಗತಿಗಳನ್ನ ತಿಳಿಸ್ಕೊಡ್ಲಿಕ್ಕೆ ನಾವು ಆ ಶಿಕ್ಷಣದ ಅವಶ್ಯಕತೆ ಇದೆ. ಮಗುವಿಗೆ ನೋಡಪ್ಪ ನಿಮ್ಗೆ ಈ ವಯಸ್ಸಿಗೆ ಗಡ್ಡ ಮೀಸೆ ಬರ್ತತಿ ಅನ್ನುವಂಥ ಜ್ಞಾನವನ್ನ ಪುಸ್ತಕ ಓದಿ ಒಬ್ಬ ಮಾರ್ಗದರ್ಶಕರ ಮೂಲಕ ತಿಳ್ಕೊಂಡಿದ್ದೆ ಮಗುಗೆ ತನಗೆ ಗೊತ್ತಾಗ್ಬಿಡ್ತು ಅಂತಂದ್ರೆ ಅದ್ರ ಬಗ್ಗೆ ಕುತೂಹಲ ಮೂಡುವುದಿಲ್ಲ. ಹಾಗೇನೆ ಇಂಥ ವಯಸ್ಸಿಗೆ ನಿನ್ನಲ್ಲಿ ಒಂದು ಋತುಸ್ರಾವ ಆಗುವಂಥದ್ದು ಇದೊಂದು ಸಹಜವಾದಂತಹ ಕ್ರಿಯೆ ಅನ್ನುವಂಥದ್ದನ್ನ ನಾವು ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಮಡಿವಂತಿಕೆಯಲ್ಲಿ ಐತಿ ಅಂತಂದ್ರೆ ಇವತ್ತಿಗೂ ಕೂಡ ಹೆಣ್ಣು ಋತುಮತಿ ಆದ್ರೆ ತಾಯಿ ಕೂಡ ಏನು ಅನ್ನೋದನ್ನ ಹೇಳಂಗಿಲ್ಲ. 3 ದಿವಸ ದೂರ ಕೂಡಿಸ್ತಾರ, ಅವ್ರಿಗೊಂಚೂರು ಬಟ್ಟೆ ಕೊಡ್ತಾರ, ಅವ್ರಿಗೊಂದು ಸ್ವಲ್ಪ ಏನು ಒಳ್ಳೆ ಫುಡ್ ಕೊಡ್ತಾರ. ಯಾಕೆ ಕೊಡ್ತಾ ಇದ್ದೇನೆ, ಇದರ ಅವಶ್ಯಕತೆ ಏನದ ಅಂತ ಹೇಳಿ ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಂತ ಒಂದು ಪರಿಧಿ ಒಳಗೆ ಅವರವರೇ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ತಂದೆ ತಾಯಿಗಳು ಬಿಟ್ಬಿಡ್ತಾರೆ. ಅದು ಆಗ್ಬಾರ್ದು. ಇವತ್ತು ನೀವು ಹೇಳಿದ್ರೆ ಆಗಲ್ಲ ಇಂಟರ್ನೆಟ್ ನಲ್ಲಿ ಮಕ್ಕಳು ಬಹಳಷ್ಟು ಏನೇನೋ ನೋಡ್ತಾರ ಅಂತ ಹೇಳಿ. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ನಿನ್ನೆ ಒಂದು ನ್ಯೂಸ್ ನೋಡಿದೆ ಏನು ಅಂತಂದ್ರೆ ಬಹಳಷ್ಟು ಜನ ಹುಡುಗಿಯರನ್ನ ಇದೆ ಹದಿಹರೆಯದ ವಯಸ್ಸಿನ ಮಕ್ಕಳನ್ನ ಒಬ್ಬ ವ್ಯಕ್ತಿ ಒಂದು ಇನ್ಸ್ಟಾಗ್ರಾಮ್ ಇಂಥದ್ರಲ್ಲೇನೋ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದು 10,000 ಹುಡುಗಿಯರಿಗೆ ನನ್ನ ಏನು ಅಂತಂದ್ರೆ ನನಗೆ ಈ ಒಂದು ವಯಸ್ಸಿನಲ್ಲಿ ಈ ತರ ನನ್ನ ದೇಹದ ಬದಲಾವಣೆ ಆಗ್ತೈತಿ, ನಿಮಗೆ ಆಗ್ತೈತಾ ಅಂತ ಹೇಳಿ ಪಿಕ್ಚರ್ ಪೋಸ್ಟ್ ಮಾಡೋದು. ಆಮೇಲೆ ಆ ಹುಡುಗಿಯರು ನಿಮಗೂ ಪೋಸ್ಟ್ ಮಾಡ್ರಿ, ನಿಮ್ಮ ದೇಹ ಬೆಳೆದದ ಇಲ್ಲ ನೋಡೋಣ, ನಿಮ್ಮ ಅಂಗಾಂಗಗಳು ಬೆಳೆದವೆಲ್ಲ ನೋಡೋಣ ಅಂತ ಪೋಸ್ಟ್ ಮಾಡಿಸಿ ಅದ್ರಲ್ಲಿ ಆಮೇಲೆ ಆ ಹುಡುಗಿಯರನ್ನ ಬ್ಲಾಕ್ ಮೇಲ್ ಮಾಡುವಂಥದ್ದು. ಇದು ಯಾಕೆ ಈ ತಪ್ಪುಗಳು ಆಗ್ತಾ ಇದಾವು ಅಂತಂದ್ರೆ ತಾಯಿ ಮನೆಯಲ್ಲಿ ಅಥವಾ ಅಜ್ಜಿ, ತಾಯಿ ಅಥವಾ ಅಕ್ಕ ಯಾರೋ ಇದನ್ನ ಹೇಳ್ಬೋದು, ನಿನ್ನ ದೇಹದಲ್ಲಿ ಆಗುವ ಬದಲಾವಣೆಗಳು ಈ ರೀತಿ, ಇದು ವಯೋಸಹಜ, ಇದೆಲ್ಲರಿಗೂ ಕಾಮನ್, ಇಷ್ಟು ಹೇಳ್ಬಿಟ್ರೆ ಸಾಕು. ಅಷ್ಟೇ
ಒಂದು ಋತುಸ್ರಾವ ಆದಾಗ ಆ ಹುಡುಗಿ ಹೇಳ್ಕೊಂಡ್ಬಿಡ್ತಾಳೆ ಏನು ಅಂತಂದ್ರೆ ಯಾರಿಗೂ ಆಗದೆ ಇರೋದು ನನಗೇನೋ ಆಗ್ಬಿಟ್ಟಿದೆ, ಖಂಡಿತ. ನಾನು ಅದನ್ನ ಹೆಂಗ್ ನಿಭಾಯಿಸ್ಬೇಕು, ನಾನೇನೋ ಅಪರಾಧ ಮಾಡಿದೀನಿ ಅಥವಾ ನನಗೆ ಯಾಕೆ ಈ ತರ ಆಯ್ತು ಅನ್ನುವಂತ ಗೊಂದಲದಲ್ಲಿ ಸಿಕ್ಕಿರುವಂತಹ ಮನಸ್ಸಿಗೆ ಇದು ಕಾಮನ್ ಅಂತ ಸಹಜವಾಗಿ ನೀವು ಅವಳನ್ನ ಬೇರೆ ಕೂಡಿಸುವುದು ಅಥವಾ ಅವಳಿಗೆ ಬೇರೆ ರೀತಿ ಟ್ರೀಟ್ ಮಾಡದೆ ಸಹಜವಾಗಿ ಐತಿ ಅನ್ನುವಂತಹ ಶಿಕ್ಷಣವನ್ನ ತಾಯಿ ಕೊಟ್ರೆ ಅದು ಲೈಂಗಿಕ ಶಿಕ್ಷಣ ಆಗುವುದಿಲ್ಲ, ಅದೊಂದು ತಿಳುವಳಿಕೆ ಶಿಕ್ಷಣ. ದೇಹದ ಕುರಿತಾಗಿ ಮಕ್ಕಳಿಗೆ ಮೂಡಿಸುವ ಅರಿವಾಗ್ತದೆ ವಿನಃ ಅದು ತಪ್ಪು ದಾರಿಗೆ ಎಳೆಯುವ ಶಿಕ್ಷಣ ಆಗುವುದಿಲ್ಲ. ಹಾಗಾಗಿ ಲೈಂಗಿಕ ಶಿಕ್ಷಣ ಅಂತಂದಾಗ ನಾವು ಆ ದೃಷ್ಟಿಕೋನವನ್ನ ಬಿಟ್ಟು ಒಂದು ಒಳ್ಳೆಯ ರೀತಿಯ ದೃಷ್ಟಿಕೋನದಲ್ಲಿ ಸ್ವ ಅರಿವನ್ನ ಮೂಡಿಸುವಂತಹ ಶಿಕ್ಷಣ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ವ ಅರಿವು ಯಾವುದ್ರ ಕುರಿತು ಸ್ವ ಅರಿವು ಅಂದ್ರೆ ನನ್ನ ದೇಹದಲ್ಲಿ ಆಗುವ ವ್ಯಕ್ತಿಯ ಅಥವಾ ಸ್ತ್ರೀ ಆಗಿರ್ಲಿ ಪುರುಷ ಆಗಿರ್ಲಿ ಆಗುವ ದೇಹದ ಬದಲಾವಣೆಗಳನ್ನ ಸ್ವತಃ ತಿಳ್ಕೊಳ್ಬೇಕು. ಡಾಕ್ಟರ್ ಹೇಳ್ಬಾರ್ದು ಅವನಿಗೆ ಈ ರೀತಿ ಆಗ್ತದೆ, ಇನ್ನೊಬ್ರು ಯಾರು ಹೇಳ್ಬಾರ್ದು, ಅವನು ಓದಿ ಅರ್ಥ ಮಾಡ್ಕೊಳ್ಬೇಕು. ಆ ಓದಿ ಅರ್ಥ ಮಾಡ್ಕೋಬೇಕಾದ್ರೂ ನಮ್ಮ ವಾತಾವರಣ ಶಿಕ್ಷಕರು ಏನಾಗಿರ್ಬೇಕು ಅಂದ್ರೆ ಎಲ್ಲರೂ ಕೂಡ ಅದು ಕಂಫರ್ಟಬಲ್ ಆಗಿರ್ಬೇಕು. ಯಾವುದೇ ಪ್ರಶ್ನೆಯನ್ನ ಮಗು ಕೇಳಿ ಮಾತಾಡುವ ರೀತಿಯಲ್ಲಿ ಇತ್ತು ಅಂತಂದ್ರೆ ಇದು ತಪ್ಪದಾರಿಗೆ ಹೋಗುವುದಿಲ್ಲ. ಹಾಗಾಗಿ ಈ ಅರಿವಿನ ಶಿಕ್ಷಣದ ಅವಶ್ಯಕತೆ ಐತಿ. ಪ್ರಸ್ತುತ ದಿನದಲ್ಲಿ ನೀವು ಇಂಟರ್ನೆಟ್ ನಲ್ಲಿ ಏನೇನೋ ನೋಡಿ ಮಕ್ಕಳು ಹಾಳಾಗ್ತಾ ಇದಾವು ಅಂತ ಹೇಳಿದ್ರಿ. ಆ ಏನೇನೋ ನೋಡಿ ಮಕ್ಕಳು ಹಾಳಾಗೋದ್ರ ಬದಲಿ ಒಬ್ಬ ಶಿಕ್ಷಕನ ಮೂಲಕ ಈ ಶಿಕ್ಷಣ ಕೊಡ್ಸಿದ್ರೆ, ಒಬ್ಬ ಶಿಕ್ಷಕಿಯ ಮೂಲಕ ಈ ಜ್ಞಾನವನ್ನ ಮಕ್ಕಳಿಗೆ ಕೊಟ್ರೆ ಅದು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಆಗ್ತದೆ ಅನ್ನೋದು. ಓಕೆ ಮೇಡಮ್, ಇವಾಗ ತಾವು ಹೇಳಿದ್ರಿ ಶಿಕ್ಷಣದ ಮೂಲಕ ಮಕ್ಕಳಿಗೆ ಅದ್ರ ಬಗ್ಗೆ ಅರಿವು ಮೂಡಿಸಿದ್ರೆ ಖಂಡಿತವಾಗ್ಲೂ ಈ ರೀತಿ ಅವರು ತಪ್ಪದಾರಿಯನ್ನು ಹಿಡಿಯೋದಿಲ್ಲ ಅಂತ ಹೇಳಿ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಇವಾಗ ನಮ್ಗೆ 9th ಅಥವಾ 10th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಇದು ಇರುತ್ತೆ, ಒಂದು ಪಾಠ ಇರುತ್ತೆ. ಅದಕ್ಕೋಸ್ಕರ ಅಂತಾನೆ ಒಂದು ಪಾಠ, ವಿಜ್ಞಾನದಲ್ಲಿ ಒಂದು ಪಾಠವನ್ನ ಇಟ್ಟಿದ್ದಾರೆ, ರೀಪ್ರೊಡಕ್ಷನ್ ಸಿಸ್ಟಮ್ ಅಂತ ಹೇಳಿ ಅಥವಾ ಪುನರುತ್ಪತ್ತಿ ಅಂತ ಹೇಳಿ. ಅದು ಬಹುಶಃ ನಾನು ಸರಿಯಾಗಿ ಉಚ್ಚಾರಣೆ ಮಾಡ್ತಾ ಇದ್ದೀನಿ ಇಲ್ವ ನಂಗೆ ಗೊತ್ತಿಲ್ಲ, ಕ್ಷಮಿಸಿ. ಪುನರುತ್ಪತ್ತಿ ಅಂತ ಏನು ಒಂದು ಮನುಷ್ಯರಲ್ಲಿ ಪುನರುತ್ಪತ್ತಿ ಅಂತ ಏನೋ ಒಂದು ಪಾಠ ಬರುತ್ತೆ. ಸೊ ಅದ್ರಲ್ಲಿ ಪ್ರತಿಯೊಂದು ಕೂಡ ತಾವು ಹೇಳಿದಾಗೆ ಪ್ರತಿಯೊಂದು ಅಂದ್ರೆ ಯಾವ ರೀತಿ ಜನರೇಷನ್ ಮುಂದುವರಿಯುತ್ತೆ, ಯಾವ ರೀತಿ ಚೇಂಜಸ್ ಆಗುತ್ತೆ. ಇವಾಗ ತಾವು ಹೇಳಿದಾಗ ಬಾಡಿನಲ್ಲಿ ಆಗಿರ್ಬೋದು, ಹಾರ್ಮೋನ್ಸ್ ಅಲ್ಲಿ ಆಗಿರ್ಬೋದು, ಒಂದು ಹೆಣ್ಮಕ್ಳು ಮೂಡ್ ಸ್ವಿಂಗ್ ಏನಕ್ಕಾಗತ್ತೆ ಆ ಟೈಮ್ ನಲ್ಲಿ, ಯಾವ ರೀತಿ ಹಾರ್ಮೋನ್ ಜಾಸ್ತಿ ಸೀಕ್ರೆಟ್ ಆಗುತ್ತೆ ಆ ಹೊತ್ತಲ್ಲಿ. ಸೊ ಈ ರೀತಿ ಪ್ರತಿಯೊಂದನ್ನು ಕೂಡ ಅದರಲ್ಲಿ ಸವಿವರವಾಗಿ ಕೊಟ್ಟಿರ್ತಾರೆ. ಎಷ್ಟೋ ಶಾಲೆಗಳಲ್ಲಿ ಇವನ್ ನಾನ್ ಸ್ಕೂಲಲ್ಲಿ ಇರ್ಬೇಕಾದ್ರೂ ಕೂಡ ಆ ಪಾಠವನ್ನ ಬಿಟ್ಟು ಬೇರೆ ಎಲ್ಲಾ ಪಾಠವನ್ನ ಮಕ್ಕಳಿಗೆ ತಿಳಿಸುವಂತದ್ದು. ಮಕ್ಕಳಿಗೆ ಅದು ಮೈಂಡ್ ಅಲ್ಲಿ ಉಳಿದೇ ಬಿಡುತ್ತೆ, ಇದನ್ನೇ ಏನಕ್ಕೆ ಬಿಟ್ರು, ಹಿಂಗಂದ್ರೆ ಏನು ಅವ್ರಿಗೆ ಗೊತ್ತಿರಲ್ಲ. ಅವ್ರು ಓದಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋ ಸ್ಥಿತಿನಲ್ಲಿ ಇರಲ್ಲ. ಯಾಕೆ ಅಂತಂದ್ರೆ ಅದ್ರ ಅರ್ಥನೇ ಅವ್ರಿಗೆ ಗೊತ್ತಿರೋದಿಲ್ಲ, ಆ ಶಬ್ದದ ಅರ್ಥವೇ ಗೊತ್ತಿರೋದಿಲ್ಲ. ಇವಾಗ ನಾವು ಗ್ರಾಂಥಿಕವಾಗಿ ನಾವು ಆ ಶಬ್ದಗಳನ್ನ ಹೇಳಕ್ ಹೋದ್ರೆ ಇವಾಗ ಜನನಾಂಗ ಅಂತ ಹೇಳ್ತೀವಿ ಅಥವಾ ಇವಾಗ ಪುನರುತ್ಪತ್ತಿ ಅಂತ ಹೇಳ್ತೀವಿ. ಲೈಕ್ ಈ ರೀತಿ ಹೇಳ್ಬೇಕಂತಂದ್ರೆ ಏನಂಗೆ ಅಂದ್ರೆ ಏನಕ್ಕೆ ಇದನ್ನೇ ಮಾಡಿದ್ರೆ ಏನಕ್ಕೆ ಅಂದ್ರೆ ಇದೇ ತರ ಏನಕ್ಕೆ ಬರುತ್ತೆ ಅನ್ನುವಂಥದ್ದು ಒಂದು ಕ್ವೆಶನ್ ಆಗಿರುತ್ತೆ. ಅಂದ್ರೆ ಶಿಕ್ಷಕರು ಕೂಡ ಮುಜುಗರ ಪಟ್ಕೊಂಡು ಮಕ್ಕಳ ಜೊತೆಗೆ ಮುಕ್ತವಾಗಿ ಮಾತಾಡೋದಕ್ಕೆ ರೆಡಿ ಇರಲ್ಲ. ಸೊ ಈ ರೀತಿ ಇರ್ಬೇಕಾದ್ರೆ ಹೆಣ್ಮಕ್ಳನ್ನ ಒಂದ್ ಕೋಣೆಲಿ ಅಥವಾ ಹುಡುಗರ್ನ ಒಂದ್ ಕೋಣೆಲಿ ಹಾಕ್ಬಿಟ್ಟು ಪಾಠ ಮಾಡ್ಬೋದು, ಬಟ್ ಆ ರೀತಿ ಕೂಡ ಮಾಡ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿ ಹೆಜ್ಜೆ ಇಡಬೇಕು ಸರ್ಕಾರ ಅಥವಾ ಶಿಕ್ಷಣದವರು, ಶಿಕ್ಷಣ ಇಲಾಖೆ ಅಂತ ತಮ್ಗೆ ಅನ್ಸುತ್ತೆ? ಇಲ್ಲ, ನೀವು ಇವಾಗ ಹೇಳಿದ್ರಿ ಈ ವಿಷಯವನ್ನ ಅರಿವು ಮೂಡಿಸೋಕ್ಕೋಸ್ಕರ ಪಾಠದಲ್ಲಿ ಕೂಡ ಮುಂಚೆ ಇರ್ಲಿಲ್ಲ ಅಷ್ಟಾಗಿ. ಅದು ಇದ್ರೂ ಕೂಡ ನೀವು ಹೇಳಿದ್ರು ಹಾಗೆ ಅದನ್ನ ಬಹಳ ಮುಜುಗರ ಪಡ್ಕೊಂಡು ಹೇಳ್ತಾ ಇರ್ಲಿಲ್ಲ ಅಂತ ಹೇಳಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಶಾಲೆಗಳಲ್ಲಿ ಆ ರೀತಿ ಆಗ್ತಾ ಇಲ್ಲ. ಬಹಳಷ್ಟು ಶಾಲೆಗಳಿಗೆ ನಾನೇ ಒಂದು ಕೌನ್ಸಿಲರ್ ಆಗಿ ಹೋಗ್ತಾ ಇದ್ದೇನೆ. ಪರಿಣಿತರನ್ನ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಕನ್ವೆ ಮಾಡುವಂತವ್ರನ್ನ ಕರೆಸಿ ಶಾಲೆಗಳಲ್ಲಿ ಇವಾಗ ದೇಹದಲ್ಲಿ ಹದಿಹರೆಯದ ವಯಸ್ಸಿನಲ್ಲಿ ಆಗುವ ದೈಹಿಕ ಬದಲಾವಣೆಗಳ ಕುರಿತು ಅರಿವು ಮೂಡಿಸುವಂತ ಕೆಲಸ ಶಾಲೆಗಳಲ್ಲಿ ಆಗ್ತಾ ಇದ್ದಾವೆ. ಹಾಗೆ ಋತುಚಕ್ರಕ್ಕೆ ಸಂಬಂಧಪಟ್ಟಂತಹ ಏನು ಗೊಂದಲಗಳಿದ್ವು, ಮಕ್ಕಳ ಮನಸ್ಸಿನಲ್ಲಿ ಉಂಟಾಗುವಂತಹ ಆತಂಕ ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೆ ಸರ್ಕಾರ ಕೂಡ ಶಾಲೆಯಲ್ಲೇನೆ ಈ ಪ್ಯಾಡ್ಗಳನ್ನು ಒದಗಿಸುವಂತಹ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿರುವುದು ಇತ್ತೀಚಿನ ಬೆಳವಣಿಗೆ ಮತ್ತು ಬದಲಾವಣೆ. ಸೊ ಈ ಬದಲಾವಣೆ, ಈ ಬೆಳವಣಿಗೆಗಳು ಆಗ್ತಾ ಹೋಗ್ಬೇಕು. ಅದು ಬಹುಶಃ ನೀವು ಚಿಕ್ಕವರಿದ್ದಾಗ, ನಾನ್ ಚಿಕ್ಕವರಿದ್ದಾಗ ಅದು ಇರ್ಲಿಲ್ಲ. ಇವತ್ತು ಯಾರು ಕೂಡ ಮುಜುಗರ ಮಾಡಂಗಿಲ್ಲ. ಬಹುಶಃ ಈ ಮುಜುಗರದಿಂದ ಸ್ವಲ್ಪ ಹೊರಗೆ ಬಂದಿದ್ದೀವಿ, ಮಾತಾಡ್ತಾ ಇದ್ದಾರೆ. ನಾನು ಹೇಳುವುದು ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಆ ಶಿಕ್ಷಣ ಬೇರೆದವ್ರು ಕೊಡೋಕ್ಕಿಂತ ಮುಂಚೆ ಮಗುವಿಗೆ ಮನೆಯಲ್ಲೇ ಸಿಕ್ಕರೆ, ತಾಯಿನೇ ಕೊಟ್ಬಿಟ್ರೆ ಬಹಳ ಚೆನ್ನಾಗಿ ಆರೋಗ್ಯಕರವಾಗಿರುತ್ತೆ. ಕುಟುಂಬದಲ್ಲಿ ಆ ವಿಷಯವನ್ನು ಮಾತಾಡ್ಲಿಕ್ಕೆ ನಾವು ಹಿಂದೆ ಮುಂದೆ ನೋಡೋದು ಕಂಡುಬರೋದು. ಸರಿ ಮೇಡಮ್, ವೀಕ್ಷಕರೇ, ಮೇಡಮ್ ಜೊತೆಗೆ ಮಾತುಕತೆನ ಮುಂದುವರ್ಸೋಣ. ಆದ್ರೆ ಅದಕ್ಕೂ ಮುಂಚೆ ಮತ್ತೊಂದು ಪುಟ್ಟ ವಿರಾಮ. ಮಾಡೋ ಹಸಿವಿಗೆ ಕುಣಿದಿದೆ ಜಗವೇ, ಜನಸ್ನಲ್ಲಿ ಹೊಳೆಯುತ್ತೇನೆ ಏಸ್ ಮೇಲೆ ಏಸ್. ನಾಟ್ಸಲ್ 100 ತರೋ ಹಸಿವಿದೆ, ಗೋಲ್ ಹೊಡಿತೇನೆ ನಾನು ಸೂಪರ್ ಸ್ಪೀಡಲ್ಲಿ, ಬಿಡಲಿ ಎಲ್ಲ ಮಾಡೋ ಹಸಿವಿದೆ, ಬೆಳವಣಿಗೆಯ ಎಲ್ಲವನ್ನು ಮಾಡಬೇಕಾದ ಹಸಿವಿರುವಾಗ ಪೋಷಣೆ ಕೂಡ ಹೆಚ್ಚು ಬೇಕು. ಹಾರ್ಲಿಕ್ಸ್ ನಲ್ಲಿದೆ ಬಯೋ ಅವೈಲೇಬಲ್ ನ್ಯೂಟ್ರಿಯೆಂಟ್ಸ್. ಇವುಗಳು ಶರೀರದ ಕಣ ಕಣದಲ್ಲೂ ಸೇರಿಕೊಳ್ಳುತ್ತವೆ ಮತ್ತು ಮಕ್ಕಳಿಗೆ ನೀಡುತ್ತವೆ ಹೆಚ್ಚು ಪೋಷಣೆ. ಹಾರ್ಲಿಕ್ಸ್ ಮಾಡುತ್ತೆ
ತಿನ್ನಬೇಕೆನ್ನುವ ಹಸುವೆ ಕಣಕಣದಲ್ಲಿದೆ. ಮೊದಲ ಗುಟುಕಿನಲ್ಲೇ ಫ್ಲೇವರ್ನ ಪರಿಪೂರ್ಣ ಅನುಭವ. ಪ್ರಸ್ತುತವಿದೆ ತಾಜ್ ಮೆಹಲ್ನ ಅದೇ ರುಚಿ, ಈಗ ಒಂದು ಹೊಸ ಪ್ಯಾಕ್ನಲ್ಲಿ. ಅರೆ ಹುಜೂರ್, ವಾಹ್ ತಾಜ್ ಅನ್ನಿ. ಮತ್ತೊಂದು ಪುಟ್ಟ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮೊಂದಿಗಿದ್ದಾರೆ ನಿರ್ಮಲಾ ಭಟ್ಟನ್ ಮೇಡಮ್ ಅವರು, ಪ್ರಾಚಾರ್ಯರು B.Ed ಕಾಲೇಜ್ನಲ್ಲಿ. ಸೊ ಅವ್ರ ಜೊತೆಗೆ ಮಾತುಕತೆನ ಮುಂದುವರ್ಸೋಣ. ಮೇಡಮ್, ಇವಾಗ ಹದಿಹರೆಯದ ಮಕ್ಕಳ ಬಗ್ಗೆ ಆಯ್ತು, ಚಿಕ್ಕ ಮಕ್ಕಳ ಬಗ್ಗೆ ಆಯ್ತು, ಮಹಿಳೆಯರ ಬಗ್ಗೆ ಆಯ್ತು. ಮಹಿಳೆಯರ ವಿಶೇಷವಾಗಿ ನಾವು ಅವ್ರ ಬಗ್ಗೆನೇ ಮಾತಾಡೋದ್ರಿಂದ ಇವಾಗ ಕೊನೆಯದಾಗಿ ನಾವೇನ್ ಕೇಳೋಣ ಅಂತ ಅಂದ್ರೆ, ಮೆನೋಪಾಸ್ ಸ್ಟೇಜ್ ಅಂತ ಒಂದು ಬರುತ್ತೆ ಹೆಣ್ಮಕ್ಳಲ್ಲಿ. 50+ ಅಥವಾ 45+ ಏಜ್ ಇರುವಂತಹ ಹೆಣ್ಣು ಮಕ್ಕಳಲ್ಲಿ ಕಂಡು ಬರುವಂತಹ ಒಂದು ವಿಶೇಷ ಬದಲಾವಣೆ ಅಂತ ಹೇಳ್ಬೋದು. ತುಂಬಾ ದೊಡ್ಡ ಬದಲಾವಣೆ ಅವರ ಜೀವನದಲ್ಲಿ. ಸೊ ಅಂತ ಸ್ಥಿತಿನಲ್ಲಿ ಆ ಹೆಣ್ಮಕ್ಳು ಅದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಂತಾರೆ ಅಥವಾ ಯಾವ ರೀತಿ ಗೊಂದಲಕ್ಕೀಡಾಗ್ತಾರೆ ಅನ್ನುವಂಥದ್ದು. ಸೊ ಇದು ಬಹುಶಃ ಋತುಬಂಧ ಅಂತ ಹೇಳಿ ನಾವು ಕರಿತೇವೆ. ಹೆಣ್ಮಕ್ಳು ಈ ಋತುಬಂಧ ಸಂದರ್ಭದಲ್ಲಿ ಎದುರಿಸುವಂತಹ ಮಾನಸಿಕ ತೊಂದರೆಗಳು ಏನು ಅಂತಂದ್ರೆ ಬಹಳಷ್ಟು. ಬಹುಶಃ ಪ್ರತಿ ತಿಂಗಳ ಋತುಸ್ರಾವದಲ್ಲಿಯೂ ಕೂಡ ಮಹಿಳೆಯರಿಗೆ ಸಾಕಷ್ಟು ಮಾನಸಿಕ ಒತ್ತಡಗಳು ನಿರ್ಮಾಣ ಆಗ್ತಾವು. ಹಾಗೆಯೇ ಋತುಬಂಧ ಯಾವಾಗ ಮುಟ್ಟು ನಿಲ್ತದೆಯಲ್ಲ ಆ ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ಗೊಂದಲಗಳನ್ನ ಮನಸ್ಸಿನಲ್ಲಿ ಸೃಷ್ಟಿ ಮಾಡುವಂಥದ್ದು ನಾವು ನೋಡ್ತೇವೆ. 45ರಿಂದ 55 ವರ್ಷದ ವಯೋಮಿತಿ ಅವರವರ ಒಂದು ಹಿಸ್ಟ್ರಿ, ಫ್ಯಾಮಿಲಿ ಹಿಸ್ಟ್ರಿಗೆ ಅಲ್ಲಿ ಋತುಬಂಧ ಆಗುವಂತಹ ಇದನ್ನ ನಾವು ನೋಡ್ತೇವೆ. ಇದು ಕೂಡ ಒಂದು ಸ್ವಾಭಾವಿಕ ಪ್ರಕ್ರಿಯೆ. ಇಲ್ಲಿ ಅಂಡಾಣು ಉತ್ಪತ್ತಿ ಮಾಡುವಂತಹ ಸಾಮರ್ಥ್ಯವನ್ನ ಗರ್ಭಾಶಯ ಪಡೆದುಕೊಂಡಾಗ ಅದು ಋತುಸ್ರಾವ ಪ್ರಾರಂಭ ಆಗುವುದಕ್ಕೆ ನಾವು ಋತುಸ್ರಾವ ಪ್ರಾರಂಭ ಅಂತ ಕರಿತೇವೆ. ಯಾವಾಗ ಅಂಡಾಣುವನ್ನ ಉತ್ಪತ್ತಿ ಮಾಡುವಂತಹ ಸಾಮರ್ಥ್ಯವನ್ನ ಒಂದು ಗರ್ಭಾಶಯ ಅಂಡಾಶಯವನ್ನ ಉತ್ಪತ್ತಿ ಮಾಡುವಂತಹ ಸಾಮರ್ಥ್ಯವನ್ನ ಗರ್ಭಾಶಯ ಯಾವಾಗ ತನ್ನಿಂದ ಮುಕ್ತಗೊಳಿಸ್ಕೊಳ್ತದಲ್ಲ ಅದನ್ನ ನಾವು ಮುಕ್ತ ಅಥವಾ ಋತುಬಂಧ ಅಂತ ಹೇಳಿ ನಾವು ಕರಿತೇವೆ. ಬಂದ್ ಅಂದ್ರೆ ಮುಕ್ತ ಆಯ್ತು ಅಂತ ಹೇಳಿ. ಸೊ ಈ ಒಂದು ಹಂತದಲ್ಲಿ ಮಹಿಳೆಯರು ಎದುರಿಸುವಂತಹ ಮಾನಸಿಕ ಗೊಂದಲಗಳು ಏನು ಅಂತಂದ್ರೆ ಬಹಳಷ್ಟು ಸಿಡುಕು ಮುಡುಕು ಸ್ವಭಾವವನ್ನು ನಾವು ನೋಡ್ತೇವೆ. ಆತಂಕ, ಆಮೇಲೆ ಗಾಬರಿ ಆಗುವಂಥದ್ದು, ಹೃದಯದ ಬಡಿತ ಹೆಚ್ಚಾಗುವಂಥದ್ದು, ದೇಹದ ತೂಕ ಹೆಚ್ಚಾಗುವಂಥದ್ದು, ಇವು ಆಂತರಿಕವಾಗಿ ಅವರು ಒಳಗೆ ಆಗುವಂಥದ್ದಾದ್ರೆ ಅವರು ವರ್ತಿಸುವಂತಹ ರೀತಿಯೊಳಗಾಗುವಂತಹ ವರ್ತನಾ ಬದಲಾವಣೆಗಳನ್ನ ನಾವು ಬಹಳಷ್ಟು ಗಮನಿಸಬೇಕು. ಬಹಳ ಸಿಡಿಮಿಡಿಯಾಗಿ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಕೋಪ ಮಾಡಿಕೊಳ್ಳುವಂಥದ್ದನ್ನ ನಾವು ನೋಡ್ತೇವೆ. ಯಾರು ಕೂಡ ತನ್ನನ್ನು ಪ್ರೀತಿಸ್ತಾ ಇಲ್ಲ ಅನ್ನುವಂತಹ ಭಾವವನ್ನ ವ್ಯಕ್ತಪಡಿಸುವುದನ್ನ ನಾವು ನೋಡ್ತೇವೆ. ಹಾಗೆ ಆಪ್ತತೆಯ ಕೊರತೆ, ಯಾರು ನನಗೆ ಆಪ್ತರಿಲ್ಲ, ಯಾರು ನನ್ನನ್ನು ಗಮನಿಸ್ತಾ ಇಲ್ಲ, ನನ್ನ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಅಂತೇಳಿ ಕೊರಗುವಂಥದ್ದು. ಅಥವಾ ನನಗೇನೋ ಆಗ್ಬಿಟ್ಟತಿ, ಋತುಬಂಧ ಮುಗಿದು ಹೋಗ್ಬಿಟ್ರೆ ನನ್ನ ಹೆಣ್ತರ ಮುಗೀತು, ಅಥವಾ ನನ್ನ ಕಡೆ ಗಂಡನ ಆಕರ್ಷಣೆ ಕಡಿಮೆ ಆಗ್ತತಿ ಅನ್ನುವಂಥದ್ದು. ಈ ರೀತಿಯಾದಂತಹ ಗೊಂದಲಗಳಿಗೆ ಹೆಣ್ಮಗಳು ಒಳಗಾಗುವಂಥದ್ದನ್ನ ನಾವು ನೋಡ್ತೇವೆ. ಈ ಗೊಂದಲಗಳು ಅವಳನ್ನ ಆ ಒಂದು ಸಂದರ್ಭದಲ್ಲಿ ನಿಭಾಯಿಸಬೇಕಾದಾಗ ಮನೆಯ ಸದಸ್ಯರು ಕೂಡ ಅವಳಿಗೆ ಒಂದು ಸಪೋರ್ಟ್ ಮಾಡಬೇಕಾಗುತ್ತೆ. ಅವಳ ಒಂದು ಸಿಡಿಮಿಡಿಯನ್ನ ಸಹಿಸಿಕೊಳ್ಳುವಂಥದ್ದು, ಅವಳಿಗೆ ಹೆಚ್ಚು ಪ್ರೀತಿಯನ್ನ ತೋರಿಸ್ಕೊಳ್ಳುವಂಥದ್ದು, ಅವಳಿಗೆ ದೇಹದಲ್ಲಿ ಆಗುವಂತಹ ನಿಶಕ್ತಿಯನ್ನ, ದೇಹದಲ್ಲಿ ಆಗುವ ಬದಲಾವಣೆಗಳಿಗೆ ಒಂದು ಆಪ್ತತೆಯನ್ನ ತೋರಿಸುವಂಥದ್ದು ಕುಟುಂಬದ ಸದಸ್ಯರು ಮಾಡಬೇಕಾಗ್ತದೆ. ಆ ರೀತಿ ಮಾಡಿದ್ರೆ ಈ ಋತುಬಂಧದ ಸಮಯವನ್ನ ಮಹಿಳೆಯರು ಯಶಸ್ವಿಯಾಗಿ ನಿರ್ವಹಿಸ್ಕೋಬಹುದು. ಸಾಕಷ್ಟು ಮಹಿಳೆಯರು ಈ ಋತುಬಂಧ ಆಗ್ತದೆ ಅನ್ನುವ ಕಾರಣಕ್ಕೆ ಒತ್ತಡಕ್ಕೆ ಒಳಗಾಗಿ ಸಾಕಷ್ಟು ಮಾನಸಿಕ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥದ್ದು, ಸಿಡಿಮಿಡಿ ಮಾಡಿಕೊಳ್ಳುವಂಥದ್ದು, ಮನೆಯಲ್ಲಿ ಜಗಳ, ಅನವಶ್ಯಕವಾಗಿ ಕಾದಾಟಗಳು ಪ್ರಾರಂಭ ಆಗುವಂಥದ್ದನ್ನು ನಾವು ನೋಡ್ತೇವೆ. ಇದರ ಅರಿವು ಮನೆಯಲ್ಲಿರುವಂಥವ್ರಿಗೂ ಬಂತು ಅಂತಂದ್ರೆ ಅದನ್ನ ಸಮರ್ಥವಾಗಿ ನಿಭಾಯಿಸ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಋತುಬಂಧ ಆಗುವಂತಹ ಸ್ಥಿತಿಯಲ್ಲಿರುವಂತಹ ಮಹಿಳೆ ಇದ್ದಾಳೆ ಮನೆಯಲ್ಲಿ ಅಂತಂದ್ರೆ ಅಲ್ಲಿ ಎಲ್ಲರೂ ಕೂಡ ಅದಕ್ಕೆ ಜವಾಬ್ದಾರಿತವಾಗಿ ವರ್ತಿಸಬೇಕು. ಇದಕ್ಕೂ ಕೂಡ ಏನು ಅಂತಂದ್ರೆ ಲೈಂಗಿಕ ಶಿಕ್ಷಣದ ಅವಶ್ಯಕತೆ ಐತಿ. ನಮ್ಮ ಮನೆಯಲ್ಲಿರುವಂತಹ ವ್ಯಕ್ತಿಯ ವರ್ತನೆಗಳ ಬದಲಾವಣೆ ಆಗ್ತಾವು, ಅವ್ರಿಗೆ ಈ ರೀತಿಯಾದಂತಹ ವ್ಯತ್ಯಾಸಗಳ ದೇಹದಲ್ಲಿ ಆಗ್ತಾವು ಅನ್ನುವ ತಿಳುವಳಿಕೆ ಗಂಡ್ಮಕ್ಳಿಗೂ ಇದ್ದಾಗ ಅಲ್ಲಿ ಅದನ್ನ ಸಹವರ್ತಿಯಾಗಿ ಸರಿಯಾಗಿ ನಿಭಾಯಿಸಬಹುದು. ಹೆಣ್ಮಕ್ಳಿಗೆ ಏನಾಗ್ತಿ ಅನ್ನೋದು ಗೊತ್ತೇ ಇದ್ದಿದ್ರೆ ಆ ಗಂಡ ಹೆಂಡತಿ ಸಿಟ್ಟು ಮಾಡ್ಕೊಂಡು ಅಂದ್ರೆ 10 ಪಟ್ಟು ಸಿಟ್ಟು ಹೆಂಡತಿ ಮೇಲೆ ಮಾಡ್ಕೊಂಡು ಹೋಗುವಂಥದ್ದನ್ನ ನೋಡ್ತಾರೆ. ಹೀಗಾದಾಗ ಈ ಮನೆಯಲ್ಲಿ ಒಣ ಜಗಳಗಳ ಪ್ರಾರಂಭ. ಸೊ ಹಾಗಾಗಿ ಈ ಒಂದು ಸ್ಥಿತಿಯನ್ನ ಹೆಣ್ಮಕ್ಳು
ಒಂದು ರಚನಾತ್ಮಕ ರೀತಿಯಲ್ಲಿ ಹೊರಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು. ಸಾಮಾಜಿಕ ಸಂಘಟನೆಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಡ್ಬೇಕು. ತಮಗಿರುವಂತಹ ಒಳ್ಳೆ ಹವ್ಯಾಸಗಳ ಕಡೆಗೆ ತಮ್ಮ ಚಿತ್ತವನ್ನ ತೊಡಗಿಸ್ಕೊಂಡದ್ದೇ ಆದ್ರೆ ಈ ಒಂದು ಆತಂಕಗಳನ್ನ ದ್ವಂದ್ವಗಳನ್ನ ಯಶಸ್ವಿಯಾಗಿ ನಿಭಾಯಿಸಬಹುದು. ಎಸ್ ಮೇಡಮ್, ಇವಾಗ ಒಟ್ಟಾರೆಯಾಗಿ ಒಂದು ಆರೋಗ್ಯಕರ ಕುಟುಂಬ ಒಂದು ನಿಭಾಯಿಸಬೇಕು ಅಥವಾ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಹಾಗಿದ್ರೆ ಒಂದು ಟಿಪ್ಸ್ ಏನ್ ಕೊಡಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಆರೋಗ್ಯಕರವಾದಂತಹ ಕುಟುಂಬ ಅನ್ನುವಂಥ ದೃಷ್ಟಿಯಲ್ಲಿ ಮಾನಸಿಕ ಆರೋಗ್ಯ ನಾನು ಹೆಚ್ಚು ವಿಷಯ ಕೊಡೋದು. ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ. ದೈಹಿಕ ಆರೋಗ್ಯವನ್ನ ಒದಗಿಸುವಂತಹ ಒಂದು ಶಾಲೆ ನಮ್ಮ ಮನೆಯೊಳಗೆ, ನಮ್ಮ ಕಿಚನ್, ಅಡುಗೆ ಮನೆಯಲ್ಲಿ ಗೃಹಿಣಿಯಾದವಳು ಅದು ಆಹಾರ ಬಯಸ್ತೀನಿ ಅನ್ನುವಂಥ ಸಂದರ್ಭದಲ್ಲಿ ಅದನ್ನ ಎಲ್ಲರೂ ಸವಿಯಾಗಿ ಊಟ ಮಾಡಲಿ, ತೃಪ್ತಿಯಿಂದ ಊಟ ಮಾಡಲಿ ಅನ್ನುವಂಥ ಮನೋಭಾವದಿಂದ ನಾವು ಅಡುಗೆ ಮಾಡಾಕತ್ತಾಗೂ ಕೂಡ ಸಿಡುಕು ಇಟ್ಕೊಂಡು ಅಡುಗೆ ಮಾಡಿದ್ರೆ ಉಂಡವ್ರಿಗೆ ಹತ್ತಂಗಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಅದು ವೈಜ್ಞಾನಿಕವಾಗಿಯೂ ಕೂಡ ಸರಿಯಾಗಿರ್ತೈತಿ. ಅದನ್ನ ನೀವು ಶಾಂತಚಿತ್ತದಿಂದ ಅವರೆಲ್ಲ ಊಟ ಮಾಡಲಿ ಅನ್ನುವಂಥ ಭಾವದಿಂದ ಹೆಣ್ಮಗಳು ಅಡುಗೆ ಮಾಡಿ ಹಾಕಿದ್ಲು ಅಂತಂದ್ರೆ ಆ ಮನೆಯ ಆರೋಗ್ಯ, ದೈಹಿಕ ಆರೋಗ್ಯ ಬಹಳ ಚೆನ್ನಾಗಿರ್ತೈತಿ. ಇನ್ನ ಮನೆಯ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು, ಎಲ್ಲರೂ ನಗ್ನಗ್ತಾ ಇರಬೇಕು ಅಂತಂದ್ರೆ ಮನೆಯಲ್ಲಿ ಬರುವಂತಹ ಇವೇನು ಸಣ್ಣ ಭಿನ್ನಾಭಿಪ್ರಾಯಗಳನ್ನ ಬ್ಯಾಲೆನ್ಸ್ ಮಾಡುವಂಥದ್ದು, ಎಕ್ಸ್ಕ್ಯೂಸ್ ಕೊಡುವಂಥದ್ದು. ಅವರು ಸಿಟ್ ಮಾಡ್ಕೊಂಡಾಗ ಇವ್ರು ಸಮಾಧಾನ ಮಾಡ್ಕೊಳ್ಳೋದು, ಇವ್ರು ಸಿಟ್ ಮಾಡ್ಕೊಂಡಾಗ ಅವ್ರು ಸಮಾಧಾನ ಮಾಡ್ಕೊಳ್ಳೋದು. ಈ ವರ್ತನೆಯಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಕಾರಣಗಳನ್ನ ಒಬ್ರಿಗೊಬ್ರು ಕಂಡುಹಿಡ್ಕೊಂಡು ಅವ್ರು ಮಾಡ್ಲಿಕ್ಕೆ ಏನ್ ಕಾರಣ ಐತಿ, ಇವತ್ತು ಮಾತ್ರ ಸಿಟ್ ಮಾಡ್ಕೊಂಡಿರೋ ವ್ಯಕ್ತಿಗೆ ಹಿಂದೆ ಏನಾದ್ರೂ ಕಾರಣ ಐತಿ ಅನ್ನೋದನ್ನ ಕಂಡುಕೊಂಡದ್ದೇ ಆದ್ರೆ ಅಲ್ಲಿ ಮಾನಸಿಕ ಒಂದು ಕುಟುಂಬದ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎರಡನ್ನೂ ನಿಭಾಯಿಸುವಂತಹ ಒಂದು ಸಾಮರ್ಥ್ಯ ಮಹಿಳೆಗೆ ಮಾತ್ರ ಇರೋದ್ರಿಂದ ಮಹಿಳೆ ಎರಡನ್ನೂ ಕೂಡ ಸಮಾಯಿಸ್ತಾಳ ಅಂತ ಹೇಳ್ತಾರೆ. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ, ಒಂದು ಮಾನಸಿಕವಾಗಿರ್ಬೋದು ಅಥವಾ ದೈಹಿಕವಾಗಿ ಕೂಡ ಆಗಿರ್ಬೋದು, ಕ್ಷಮಿಸಿ, ಎರಡೂ ಕಡೆಯಿಂದ ಒಬ್ಬ ಮಹಿಳೆ ತಾನು ಜವಾಬ್ದಾರಿಯುತವಾಗಿ ಜಾಣತನದಿಂದ ತಾಳ್ಮೆಯಿಂದ ನಿಭಾಯಿಸ್ಕೊಂಡು ಹೋದ್ರೆ ಮಾತ್ರ ಸಾಧ್ಯ. ಅದಕ್ಕೆ ಜೊತೆಗೆ ಕುಟುಂಬಸ್ಥರ ಸಹಕಾರ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಇಷ್ಟೆಲ್ಲ ಒಳ್ಳೆ ವಿಚಾರಗಳನ್ನು ತಿಳಿಸ್ಕೊಟ್ಟಿರುವಂತ ನಿರ್ಮಲಾ ಮೇಡಮ್, ನಿಮಗೆ ತುಂಬಾನೇ ಧನ್ಯವಾದಗಳು. ಜೊತೆಗೆ ತಮ್ಮ ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ತಮಗೆ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಗೃಹಲಕ್ಷ್ಮಿ ವಿಶೇಷ ಸಂಚಿಕೆ. ಹೇಳಿ ಮೇಡಮ್. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಸ್ವಾಗತಿಸಿ ನನ್ನ ವಿಷಯಗಳನ್ನ, ನನ್ನ ಮನದಾಳದ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಈ ಕಾರ್ಯಕ್ರಮದ ಆಯೋಜಕರೆಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಗೃಹಲಕ್ಷ್ಮಿ ಸಂಚಿಕೆ. ಮತ್ತೆ ಇದೇ ರೀತಿ ಮತ್ತೊಬ್ಬ ಮಹಿಳೆಯೊಂದಿಗೆ ಮತ್ತೊಂದು ಸಂಚಿಕೆಯೊಂದಿಗೆ ತಮ್ಮ ಮುಂದೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಎಂಪಿ ನ್ಯೂಸ್ ಕನ್ನಡ. ನಿಮ್ಮ ಸುದ್ದಿಗೆ ನಾವು ಸದಾ ಸಿದ್ಧ. Subscribe our channel, click the bell icon and like our videos.